ಈಗ ತಾನೇ ತನಿಯಂಗಳಾಯ್ತು. ನಿನ್ನೆ ದಿನ ಇಂಟರ್ನೆಟ್ ಪ್ರಾಬ್ಲಮ್ ಆದ್ರಿಂದ ರೆಕಾರ್ಡ್ ಆಗ್ಲಿಲ್ಲ. ಸೊ ಮೊನ್ನೆ ದಿವಸದ್ದು ಕಂಟಿನ್ಯೂಟಿ ಇವತ್ತು 7ನೇ ಪಾಶುರದಲ್ಲಿ ನಿಲ್ಸಿದ್ವಿ. ಎಟ್ಟಾಂಪಾಟ್ ಶೂರರ್ ಇತ್ಯಾದಿ ஸ்ருதி சித்தன் அவனே என்றும் சர்வ சிரீரியாய் நிற்கிறான் அவனே என்றும் சொல்லான் இந்நீர் அல்லாதாரும் ஓரோ காரியங்களிலே அதிகரித்து அதையும் நடத்தி அன்னோ பொறுகிறது. பிரம்மா சிருஷ்டிக்கு கடவனாய் ருத்ரன் சம்ஹாரத்துக்கு கடவனாய் அன்னோ போருகிறது. இவத்தை ஒரு வியக்தியிலே ஏறிட்டால் நீர் பக்ஷபாதத்தாலே சொல்லுகிறேன் அல்லேன். பிரமாணகதிகளை ஆராய்ந்தால் அவை அவர்கள் பக்கலில் கிடவாமையாலே சொல்லுகிறேன் என்கிறார். ಇದೊಂದು ಅವತಾರಿಕೆ 8ನೇ ಪಾಶುರಕ್ಕೆ. ಶುರರರಿವರು நிலை விண்முதல் முழுவதும் வரன் முதலாய் அவை முழுதுண்ட பரபரன் புறமொரு மூன்னு எரித்து அமரர்க்கும் அறிவியந்து அரணயனென உலகளித்தமைத்துளனே. ಶುಡರ್ಮಿಹು ಶುರುದಿಯುಳ್, ಅದು ಹಿಂದಿನ ಪಾಠದಾಯ್ತು. ಶೂರರರಿ ಇತ್ಯಾದಿ ಶ್ರುತಿ ಸಿದ್ಧನು ಅವನೇ ಎಂದು ಸರ್ವ ಶರೀರಿಯಾಗಿ ನಿಲ್ಲುವವನೇ ಅಂತ ಹೇಳ್ತೀರಿ. ಪುಟ 129 ಭಗವದ್ ವಿಷಯ 1ನೇ ಸಂಪುಟದಲ್ಲಿ 1-1-8 ಪಾಶುರ. ಮಿಕ್ಕವರು ಒಂದೊಂದು ಕಾರ್ಯದಲ್ಲಿ ಅಧಿಕರಿಸಿ ಅವನ್ನು ನಡೆಸ್ಕೊಂಡು ಹೋಗುತ್ತಿಲ್ವೋ? ಬ್ರಹ್ಮನು ಸೃಷ್ಟಿಗಾಗಿಯೋ ರುದ್ರನು ಸಂಹಾರಕ್ಕಾಗಿ ಇರುವವರಲ್ಲವೋ? ಇವನ್ನೆಲ್ಲ ಒಂದು ವ್ಯಕ್ತಿಯಲ್ಲಿ ಆರೋಪಿಸಿದರೆ ನೀವು ಪಕ್ಷಪಾತದಿಂದ ಹೇಳಿದವರಾಗುವುದಿಲ್ಲವೋ ಅಂತಂದ್ರೆ, ಒಂದು ವ್ಯಕ್ತಿಯಲ್ಲಿ ಪಕ್ಷಪಾತದಿಂದ ನಾನು ಹೇಳೋನಲ್ಲ. ಪ್ರಮಾಣ ಗತಿಗಳನ್ನ ವಿಮರ್ಶೆ ಮಾಡಿ ನೋಡಿದ್ರೆ ಆ ಸೃಷ್ಟಿಯಾದಿ ವ್ಯಾಪಾರಗಳು ಅವರುಗಳ ವಿಷಯದಲ್ಲಿ ಇಲ್ಲವಾದ್ದರಿಂದ ಹೇಳುತ್ತೇನೆ ಎನ್ನುತ್ತಾರೆ. ಶೂರರ್ ಅರಿವು ಅರುನಿಲೈ, ಬ್ರಹ್ಮಾದಿ ದೇವತೆಗಳಿಗೂ ತಿಳಿಯಲು ಅಶಕ್ಯವಾದಂತಹ ಸ್ಥಿತಿಯನ್ನುಳ್ಳಂತಹ ವಿಣ್ಮುದಲ್ ಮುಳುವನು ಮೂಲ ಪ್ರಕೃತಿ ಮೊದಲಾಗಿ ಉಳ್ಳ ಸಕಲ ವಸ್ತುಗಳಿಗೂ ವರನ್ ಮೊದಲಾಯ್ ಮುಖ್ಯವಾದ ಕಾರಣಭೂತನಾಗಿ ಅವೈ ಮುಳುದು ಉಂಡ ಅವನ್ನೆಲ್ಲ ಪ್ರಳಯ ಕಾಲದಲ್ಲಿ ಉಂಡು ಉದರದಲ್ಲಿಟ್ಟು ರಕ್ಷಿಸುವನಾಗಿಯೂ ಇರುವಂತಹ ಪರಪರನ್ ಪರಾತ್ಪರನು ಪರಮಪುರುಷನು ಅರಣ್ಯನ ರುದ್ರಮೂರ್ತಿಯ ಶರೀರವನ್ನ ಧರಿಸಿದವನಾಗಿ ಒರುಮೂನ್ನು ಪುರಮೆರೆತ್ತಿ ಅದ್ವಿತೀಯವಾದ ತ್ರಿಪುರವನ್ನ ಭಸ್ಮ ಮಾಡಿ ಉಲಹ ಅಳಿತ್ ಲೋಕಗಳನ್ನು ಸಂಹಾರ ಮಾಡಿಯೋ ಅಯನ್ಯನ ಚತುರ್ಮುಖ ಬ್ರಹ್ಮ ಎನ್ನುವಂತೆ ನಿಂತು ಅಮರರ್ಕ ದೇವತೆಗಳಿಗೆ ಅರಿವು ಈ ಅಂದು ಜ್ಞಾನವನ್ನು ಕೊಟ್ಟು ಉಲಹು ಅಮೈತ್ ಲೋಕಗಳನ್ನು ಸೃಷ್ಟಿ ಮಾಡಿಯೋ ಉಳನ್ ಅವರುಗಳ ಒಳಗೆ ಅಂತರಾತ್ಮನಾಗಿ ಇರುವವನು ಅವನೇ. ವೇದದ ಸಂದೇಶವನ್ನ ಇವರು ತಮಿಳಿಗೆ ಮಾಡಿದ್ದು ಇಲ್ಲ. ಆ ಸಿದ್ಧಾಂತಕ್ಕೆ ವಿರುದ್ಧವಾದ ಮಾತುಗಳೇನು ಬರೋಲ್ಲ. ಜಗದಾದಿ ಕಾರಣ ಸೃಷ್ಟಿಕರ್ತ ಅವನಲ್ಲೇನೆ ಅಯನ್ ಅರನ್ ಬ್ರಹ್ಮನು ಕೂಡ ಇವರೆಲ್ಲ ಅವನಿಂದಲೇ ಉಂಟಾದವರು ಅನ್ನೋದಕ್ಕೂ ಬಹಳಷ್ಟು ಮಾಹಿತಿಗಳು. ಇವರುಗಳಿಗೆ ಇದನ್ನೇ ಡಿವಿಷನ್ ಆಫ್ ಲೇಬರ್ ಅಂತ. ಈ ಕೆಲಸ ಒಬ್ಬರೇ ಮಾಡಿ ಕೂತ್ಕೊಳ್ಳೋ ಬದಲು ಒಬ್ಬೊಬ್ಬರಿಗೆ ಒಂದೊಂದ್ ಸ್ವಲ್ಪ ವಹಿಸ್ಬಿಟ್ರೆ ಸರಿಯಾದವರು ಅವರವರ ಆ ಕೆಲಸಗಳನ್ನ ಮಾಡಿದ್ರೆ ಸಾಮೂಹಿಕ ಪೂರ್ಣವಾಗಿ ಇದು ಕಾರ್ಯಕ್ರಮ ಚೆನ್ನಾಗ್ ಆಗುತ್ತೆ. ಒಬ್ಬನೇ ಕೂತ್ಕೊಂಡು ಎಲ್ಲವನ್ನು ಮಾಡೋದು ಹೇಗೆ? ಹಾಗೆ ಜಗದ್ವ್ಯಾಪಾರದಲ್ಲಿಯೂ ಕೂಡ ಎಲ್ಲವೂ ಸರಿಯಾಗಿ ಆಗ್ಬೇಕು. ಇವನ ಸಂಕಲ್ಪಕ್ಕೆ ವಿರುದ್ಧವಾಗಿ ಯಾರೂ ನಡೆಯುವಾಗಿಲ್ಲ. ಎಲ್ಲ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ನಡೆದಂಗೆ. ಈಗ ಚೀಫ್ ಮಿನಿಸ್ಟರ್ ಮನಸ್ಸಿಗೆ ವಿರುದ್ಧವಾಗಿ ಯಾರು ಮಿನಿಸ್ಟರ್ಗಳು ನಡೆದ್ರೆ ಇರ್ತಾರೋ ಜಾಗದಲ್ಲಿ. ಹಾಗೆ ಇಲ್ಲಿ ಭಗವಂತ ಈಸ್ ಸುಪ್ರೀಂ. ಅವನೇನೋ ತನ್ನ ಸರ್ವಾಧಿಕಾರವನ್ನು ಚಲಾಯಿಸಬೇಕು ಅಂತಲ್ಲ, ಎಲ್ಲರಲ್ಲೂ ಕೂಡ ಅಂತರಾತ್ಮನಾಗಿದ್ದು, ಎಲ್ಲರಿಗೂ ರಕ್ಷಕನಾಗಿದ್ದು, ಎಲ್ಲರಿಗೂ ನಿಯಾಮಕನಾಗಿದ್ದು, ಎಲ್ಲರಿಗೂ ಸರ್ವಶೇಷಿ ಹೀಗೆ ಇರುವಂತ ಭಗವಂತ ಒಂದೊಂದು ಕೆಲಸವನ್ನ ಒಬ್ಬೊಬ್ಬರಿಗೆ ವಹಿಸಿದ, ಅದನ್ನು ಮಾಡಿದ್ದು ಅಂತ. ಶೂರರ್ ಇತ್ಯಾದಿ பிரம்மாதிகளால் அரிய வரிய சுபாவத்தை உடைத்தாய் இருக்கிற விண்ணுண்டு மூல பிரகிருதி அது தொடக்கமாக உண்டான எல்லாவற்றுக்கும் வரிஷ்டமான காரணமாய் அக்ஷரம் அம்பராந்த திருத்தேகே என்று அம்பராந்தம் என்று சொல்ல கடவதிரே. ಗಾರ್ಗಿ ವಿದ್ಯೆಯಲ್ಲೇ ಕಸ್ಮಿನ್ನು ಕಲು ಆಕಾಶ ಓತಶ್ಚ ಪ್ರೋತಶ್ಚ என்று ஆகாಶ சப்தத்தாலே மூல பிரகிருதியை சொல்லுகையாலே
ഇവരും ആകാശ ശബ്ദത്താലെ മൂലപ്രകൃതിയെ അരുളിச் செய்கிறார். பிரகிருதி காரியமான ஆகாசவாச்சி சப்தத்தை இட்டு காரணமான மூலப்பிரகிருத்தியை உபசரிக்கிறது. வரன் முதலாய் காரணதசையிலும் சூக்ஷ்ம ரூபேண வியாபித்து தன்மேலே ஏறிட்டு கொண்டு நோக்கியும் காரியமாமளவிலே வந்தவாறே அவ்வியக்தம் மகான் அகங்காரம் என்கிறார். அவத்திலும் சூக்ஷ்ம ரூபேண வியாபித்தும் காரண பரம்பரையோடு காரிய பரம்பரையோடு வாசியர தானே நின்று நடத்தி கொண்டு போறையால வரிஷ்டமான காரணமாய் என்கிறது. அவை முழுதுண்ட சம்ஹாரத்திலும் வந்தால் முழுக்க சம்ஹர்த்தாவாகி ராணும் அவனே. ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ಯಸ್ಯ ಮೃತ್ಯು ಯಸ್ಯ ಉಪಸೇಚನ. யாவனொருவனுக்கு பிரம்ம க்ஷத்ராத்மகமாய் இருக்கிற இதெல்லாம் ஓதனம் ஆயிருக்கிறது. ಓದನಂ ಅಂದ್ರೆ ಅನ್ನ. ದದ್ಯೋದನ ಮೊಸರನ್ನ, ತಿಂತ್ರೀಣೋದನ ಹುಳಿಯನ್ನ, ಹೀಗೆ ಒಂದೊಂದು ಕ್ಷೀರಾನ್ನ. ಓದನ ಓದನ ಅಂತಂದ್ರೆ ಶುದ್ಧೋದನ, ಶುದ್ಧವಾದ ಅನ್ನ. ಇದೆಲ್ಲ ಓದನಂ ಅವನಿಗೆ. ಅದಕ್ಕೆ ಅವನು ಎಲ್ಲವನ್ನು ಕೂಡ ಎಲ್ಲವೂ ಅವನಿಗೆ ಭೋಗ್ಯವಾದ್ದು. மிருத்யுஹோ யஸ்ய உபசேச்சனம். யாவனொருவனுக்கு மிருத்யு உபசேச்சன கோட்டியிலே நிற்கிறான். ಕಯಿತ್ಥಾ ವೇದ ಯತ್ರ ಸಹ. ಉಪಸೇಚನ ಅಥವಾ ವ್ಯಂಜನ, ಈ ಪದಗಳನ್ನ ಹೇಳೋದು. ಉಪ್ಪಿನಕಾಯಿ ಬರೀ ಸುಮ್ನೆ ಹಂಗೆ ತಿನ್ನೋಕಾಗತ್ತಾ? ಮೊಸರನ್ನದ ಜೊತೆ ಉಪ್ಪಿನಕಾಯಿ, ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಮೇಲೆ ಯಾಕೆ ಅಂತ ಕೇಳುವಂತದ್ದು ಇದಕ್ಕೇನೆ. ಇಲ್ಲ ಊಟ ಎಲ್ಲ ಆಗೋಯ್ತು, ಆಮೇಲೆ ತಂದೆ ಉಪ್ಪಿನಕಾಯಿ ಅಂದ್ರೆ ಉಪ್ಪಿನಕಾಯಿ ತಂದೆ ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ, ಇದು ವ್ಯಂಜನ ಅಂತ ಹೇಳೋ ಪದನೂ ಅಷ್ಟೇ. ಯಾಕೆ ವ್ಯಂಜನ ಅನ್ನೋ ಪದ ಅಂದ್ರೆ, ವ್ಯಂಜನ ಸ್ವರ ಬಿಟ್ಟು ಇಲ್ಲ ಇರ್ಲಿಕ್ಕೆ ಆಗೋಲ್ಲ. ಕ ಪ್ಲಸ್ ಆ ಕಾ ಬರಿಲ್ದ್ರೆ ಕ ಅಷ್ಟೇ ಹೇಳಬೇಕು. ವ್ಯಂಜನ ಉಚ್ಚಾರ ಪೂರ್ಣವಾಗಿ ಬರ್ಬೇಕಾದ್ರೆ ವ್ಯಂಜನಕ್ಕೆ ಸ್ವರದ ಜೊತೆಗೆ ಸೇರ್ಬೇಕು. ಹಾಗೆ ಉಪ್ಪಿನಕಾಯಿ ರುಚಿ ಬರ್ಬೇಕು ಅಂತಂದ್ರೆ ಮೊಸರನ್ನದ ಜೊತೆಗೆ. ಅದಕ್ಕೆ ಉಪಸೇಚನ. ಮೃತ್ಯುನ ಇವನು ಸಂಹಾರ ಕಾರ್ಯದಲ್ಲಿ ಎಲ್ಲವನ್ನು ತಿಂದು ಮೊಸರನ್ನ ತಿಂದಂಗೆ ಕಡೆಯಲ್ಲಿ ಮೃತ್ಯುವನ್ನ ಮೃತ್ಯುವಿಗೆ ಮೃತ್ಯುವಾದವನು ಅನ್ನೋದು ಇದಕ್ಕೇನೆ. ಅವನನ್ನು ಉಪ್ಪಿನಕಾಯಿಯಂತೆ ಅವನನ್ನು ಕೂಡ ನುಂಗ್ತಾನೆ, ಎಲ್ಲರೂ ಕೂಡ. ಎಲ್ಲರೂ ಅವನಿಂದಲೇ ನೇಮಿಸಲ್ಪಟ್ಟವರು. ಯಮನೂ ಕೂಡ ಕಡೆಯಲ್ಲಿ ಉಪಸೇಚನಂ. ಮೃತ್ಯು ಉಪಸೇಚನ ಕೋಟಿಯಲ್ಲೇ நிற்கிறான். கையித்தா வேத எത്ര சக. அப்படி இருக்கிற அவன் பெருமை ஒருவருக்கும் அறிய நிலமோ என்றான் இன்னதிரே. பரபரன் பிரம்மாதிகள் அதிகாரி புருஷர்களாய் இருக்கையாலே நம்மை குறித்து அவர்கள் பரராய் இருப்பதொன்றுண்டிரே. பரப்பராணாம் என்கிறபடியே அவர் தங்களுக்கும் பரனாயிருக்கும் அவன். ಮನುಷ್ಯರ್ಕೂ ದೇವರ್ ಪೋಲ ದೇವರ್ಕುಂ ದೇವಾವೋ ಎನ್ನ ಕಣಬದಿರೇ. ಇಷ್ಟಕ್ಕೆ ನೋಡೋಣ. ಬ್ರಹ್ಮಾದಿ ದೇವತೆಗಳು ಅರಿಯುವುದಕ್ಕಾಗದಂತಹ ಸ್ವಭಾವವುಳ್ಳವನು. ಮೂಲ ಪ್ರಕೃತಿ ಒಂದುಂಟು. ಆ ಮೂಲ ಪ್ರಕೃತಿ ಮೊದಲ ಸಕಲ ವಸ್ತುವಿಗಳಿಗೂ ಅವನು ಶ್ಲಾಘ್ಯವಾದ ಕಾರಣ ಅಕ್ಷರಂ ಅಂಬರಾಂತೇ. ಇದು ಸೂತ್ರ ಈ ಭಾಷ್ಯದಲ್ಲಿ. ಎಂಬಲ್ಲಿ ಅಂಬರಾಂತ ಎಂದು ಇದನ್ನು ಹೇಳಿದಷ್ಟೇ. ಗಾರ್ಗಿ ವಿದ್ಯೆಯಲ್ಲಿ ಕಸ್ಮಿನ್ನು ಖಲು ಆಕಾಶ ಓತಃ ಪ್ರೋತಶ್ಚ ಎಂದು ಆಕಾಶ ಶಬ್ದದಿಂದ ಮೂಲ ಪ್ರಕೃತಿಯನ್ನು ಹೇಳುವುದರಿಂದ ಇವರು ಆಕಾಶ ಶಬ್ದದಿಂದ ಮೂಲ ಪ್ರಕೃತಿಯನ್ನು ಹೇಳ್ತಾರೆ. ಯಾವುದರಿಂದ ಎಲ್ಲವೂ ಉಂಟಾಯಿತೋ, ಯಾವುದು ಉಂಟಾಗಿದೋ ಅದಕ್ಕೆ ಅದು ಯಾರಿಂದ ಉಂಟಾಯ್ತು ಅನ್ನೋದು ಗೊತ್ತಿಲ್ವೋ. ಯಸ್ಯ ಪೃಥ್ವೀಂ ನ ವೇದ. ಎಲ್ಲ ಉಪನಿಷತ್ತಿನ ಮಾತುಗಳಿದು. ಅದು ಮೂಲ ಪ್ರಕೃತಿ, ಪ್ರೈಮಾರ್ಡಿಯಲ್ ಕಾಸ್, ಉಪಾದಾನ ಕಾರಣ. ಉಪಾದಾನ ಅನ್ನೋ ಪದ ವೇದಾಂತ ಭಾಷೆನಲ್ಲಿ ಅಂದ್ರೆ, ಈಗ ಮಡಿಕೆಗೆ ಮಣ್ಣು ಉಪಾದಾನ, ಮೆಟೀರಿಯಲ್ ಕಾಸ್. ಅದು ಮಣ್ಣು ಇಲ್ದಿದ್ರೆ ಮಡಿಕೆ ಮಾಡ್ಲಿಕ್ಕೆ ಸಾಗುತ್ತೇನು? ಹಾಗೆ ಭಗವಂತನಿಂದನೇ ಎಲ್ಲವೂ ಕೂಡ. ಅದನ್ನ ಇಲ್ಲಿ ತಿಳಿಸ್ತಾ ಇದೆ. ಮೂಲ ಪ್ರಕೃತಿ, ಪ್ರಕೃತಿ ಕಾರ್ಯವಾದ ಆಕಾಶವನ್ನು ಹೇಳುವ ಶಬ್ದದಿಂದ ಮೂಲ ಪ್ರಕೃತಿಯನ್ನು ಇಲ್ಲಿ ಗೌಣಾರ್ಥದಲ್ಲಿ ಹೇಳಿದೆ. ವರನ್ ಮೊದಲಾಯ್ ಕಾರಣ ದಶೆಯಲ್ಲಿಯೂ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿ ಆಧಾರವಾಗಿದ್ದುಕೊಂಡು ರಕ್ಷಿಸಿ ಕಾರ್ಯವಾಗುವ ದಶೆ ಬಂದಾಗ
ಅವ್ಯಕ್ತ, ಮಹಾನ್, ಅಹಂಕಾರ ಎಂಬ ಇವುಗಳಲ್ಲಿಯೂ ಸೂಕ್ಷ್ಮ ರೂಪದಿಂದ ವ್ಯಾಪಿಸಿಯೋ ಕಾರಣ ಪರಂಪರೆ ಏನು, ಕಾರ್ಯ ಪರಂಪರೆ ಏನು, ಇವುಗಳಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದೆ ತಾನೇ ನಿಂತು ನಡೆಸಿಕೊಂಡು ಹೋಗೋದ್ರಿಂದ ವರಿಷ್ಠವಾದ ಕಾರಣವು ಎಂದು ಹೇಳಿದೆ. ವರಿಷ್ಠ, ಗರಿಷ್ಠ ಇವುಗಳೆಲ್ಲ ಪದ. ಸುಪ್ರೀಂ ಕಾಸ್ ಅದು ಕಾರ್ಯದಶೆ, ಕಾರಣ ದಶೆ, ಎರಡು ಸ್ಥಿತಿಯನ್ನು ಹೇಳಿದ್ದು. ಸೃಷ್ಟಿ ಉಂಟಾದ್ರೆ ಕಣ್ಣಿಗೆ ಕಾಣುವಂತೆ ವ್ಯಕ್ತವಾಗಿ ಕಾಣುವಂತಹದ್ದು. ಅವ್ಯಕ್ತ ಅಂತಂದ್ರೆ ಇಲ್ಲ ಅಂತಲ್ಲ, ಈ ರೂಪದಲ್ಲಿ ಇಲ್ಲ ಅಷ್ಟೇ, ಸ್ಥೂಲ ರೂಪದಲ್ಲಿ ಇಲ್ಲ, ಸೂಕ್ಷ್ಮ ರೂಪದಲ್ಲಿ ಇದೆ. ಕಾರ್ಯ ರೂಪ ಅನ್ನೋದೇ ಸ್ಥೂಲ ರೂಪ. ಕಾರ್ಯ ಜಗತ್ತು ಭಗವಂತನ ಕಾರ್ಯ, ಅವನಿಂದ ಉಂಟಾಗಿತ್ತು. ಅದಕ್ಕೆ ಕಾರಣ ಅಂದ್ರೆ ಅದು ಸೂಕ್ಷ್ಮ ರೂಪದಲ್ಲಿ ಇದ್ದಿದ್ದು ಈಗ ವ್ಯಕ್ತವಾಯಿತು. ಅವ್ಯಕ್ತದಿಂದ ವ್ಯಕ್ತವಾದದ್ದು. ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ಅನ್ನೋದ್ರಿಂದ ಮ್ಯಾನಿಫೆಸ್ಟೆಡ್ ಅಂದ್ರೆ ಕಣ್ಣಿಗೆ ಎದುರಿಗೆ ಕಾಣುವಂತೆ ನಾಮ ರೂಪ ವ್ಯಾಕರವಾಣಿ ಅಂತ ಹೇಳಿದ್ರಲ್ಲ ಉಪನಿಷತ್ತಿನಲ್ಲಿ, ಆ ರೀತಿ ಸೃಷ್ಟಿಯನ್ನು ಉಂಟು ಮಾಡಿದ್ದು. ಎಲ್ಲ ಲೋಕಗಳು, ಎಲ್ಲ ಪಾಲಕರು, ಎಲ್ಲ ಕಾಲಗಳು, ಯುಗಗಳು, ಪ್ರತಿ ಒಂದು ಕೂಡ ಎಲ್ಲ ಅವನೇ ಆದ. ಅವನಿಂದಲೇ ಎಲ್ಲ ಉಂಟಾಯಿತು ಅವುಗಳನ್ನ. ಮೂಲದಲ್ಲಿ ಏನು ಅಂದ್ರೆ ಮೂರು ತತ್ವಗಳು, ಪೃಥ್ವಿ, ಇದು ಅವ್ಯಕ್ತ, ಮಹಾನ್, ಅಹಂಕಾರ ಅಂತ ಮೂರು ಹೇಳಿ ಅಲ್ಲಿಂದ. ಯಾವ ಒಬ್ಬನಿಗೆ ಬ್ರಹ್ಮ ಕ್ಷತ್ರಾತ್ಮಕವಾಗಿರುವ ಇದೆಲ್ಲವೂ ಅನ್ನವಾಗಿದೆಯೋ, ಅಹಮನ್ನಂ 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 ಅಹಮನ್ನಾದಹ, ಅಲ್ಲಿ ಒಂದು ಕಡೆ ಜೀವಾತ್ಮ, ಇನ್ನೊಂದು ಕಡೆ ಪ್ರಕೃತಿ, ಎರಡು ಕೂಡ, ಇನ್ನೊಂದು ಕಡೆ ಭಗವಂತ. ಅವನಿಗೆ ಇವೆಲ್ಲ ಭೋಗ್ಯವಾದದ್ದು, ಇವೆಲ್ಲ ಇರೋದು ಅವನಿಗಾಗಿ ಅಂತ. ಅನ್ನಾದ ಅಂದ್ರೆ ಎಂಜಾಯರ್, ಆಬ್ಜೆಕ್ಟ್ ಆಫ್ ಎಂಜಾಯ್ಮೆಂಟ್ ಅಂಡ್ ದಿ ಎಂಜಾಯರ್. ನಾನು ಅಹಂ ಅನ್ನಂ ಅಂತಾನೆ, ಇನ್ನೊಂದು ಅಹಂ ಅನ್ನಾದಹ. ಪರಸ್ಪರ, ನಮಗೆ ಭಗವಂತ ಅನ್ನ, ಭಗವಂತನಿಗೆ ನಾವು ಅನ್ನ, ಹೀಗೆ ಒಬ್ಬರಿಗೊಬ್ಬರಿಗೆ ಪರಸ್ಪರ ಮಾಡುವಂತಹದ್ದು. ಅದರಿಂದ ಹೇಳುವಂತಹದ್ದು ಇಲ್ಲಿ ಎಲ್ಲವೂ ಅನ್ನವಾಗಿದೆಯೋ, ಯಾವನೊಬ್ಬನಿಗೆ ಮೃತ್ಯುವು ಉಪ್ಪಿನಕಾಯಿಯ ಸ್ಥಾನದಲ್ಲಿ ನಿಲ್ಲುತ್ತಾನೋ, ಕೈಯಿತ್ಥಾ ವೇದ ಯತ್ರ ಸಹ, ಹಾಗೆ ಇರುವವನ ಹಿರಿಮೆಯನ್ನ ಯಾರಾದರೂ ತಿಳಿಯೋದಕ್ಕಾಗುತ್ತೋ ಎಂದು ಸ್ತುತಿ ಹೇಳುತ್ತದೆ ಅಷ್ಟೇ. ಪರಪರನ್, ಬ್ರಹ್ಮಾದಿಗಳು ಅಧಿಕಾರಿ ಪುರುಷರುಗಳಾಗಿರೋದ್ರಿಂದ ಅವರುಗಳು ನಮಗಿಂತ ಅಧಿಕಾರವಾಗಿರೋದು ಒಂದು ಉಂಟಷ್ಟೇ. ಪರಪರಾಣ ಎಂಬಂತೆ ಅವರುಗಳಿಗೂ ಪರನಾಗಿರುವನವನು, ಮನುಷ್ಯರ್ಗೂ ದೇವರ್ ಪೋಲ ದೇವರ್ಕುಂ ದೇವಾ ಎಂದಿದೆಯಷ್ಟೇ ಅಂದ್ರು. ನಮಗೆಲ್ಲ ಹಿರಿಯರು ಇವರೆಲ್ಲ ಯಾರು? ಈ ಬ್ರಹ್ಮ, ರುದ್ರ, ಇಂದ್ರ, ಬೇರೆ ದೇವತೆಗಳು, ಮನುಷ್ಯನಿಗಿಂತ ದೇವತೆಗಳು. ಈ ಆನಂದದ ಇದ್ರಲ್ಲಿ ಬೇಕಾದ್ರೆ ಈ ಮನುಷ್ಯನ 100 ಆನಂದ, ಅವರ 1 ಆನಂದ, ಅವರುಗಳ 100 ಆನಂದ ಮುಂದಿನ ಇವರಿಗೆ, ಹೀಗೆ ಬರೋದು. ಶತಂ ಶತಂ ಅಂತ ಹೇಳ್ಕೊಂಡು ಬರ್ತಾ. ಆದ್ರೆ ಇವರೆಲ್ಲರಿಗಿಂತ ಪರಾತ್ಪರ ಬ್ರಹ್ಮ, ರುದ್ರ, ಇಂದ್ರ, ಯಾವ ದೇವತೆಗಳಿರ್ತಾರೋ ಅವರೆಲ್ಲರಿಗಿಂತಲೂ ಮೇಲೆ ಇರುವವನು, ಅವರುಗಳನ್ನು ನೇಮಿಸುವವನು, ಅವರನ್ನು ಸೃಷ್ಟಿಸಿದವನು, ಎಲ್ಲವೂ ಕೂಡ ಮೂಲತಃ ಅವನೇನೆ. ಅದರಿಂದ ಅವನು ಪರಸ್ಪರಾಣ. புறமித்யாதி ருத்ரன் திரிபுர தகனம் பண்ணினான் என்றும், அமரக்கும் அறிவியந்து அறிவை ஈந்து அன்றிக்கே வியத்தல் கடத்தலும் கொடுத்தலும் ஆகையாலே அறிவை கொடுத்தன் என்னவுமாம். பிரம்மாதேவர்களுக்கு ஞான பிரதானம் பண்ணினான் என்றும் ஒரு பிரசித்தியுண்டிரே, நாட்டிலே அவர்களுக்கு அங்கனன்றோ என்னில் அவத்தை ஆராய்ந்தால் ವಿಷ್ಣು ಆತ್ಮ ಭಗವತೋ ಭವಸ್ಯಾಂ ಅಮಿತ ತೇಜಸಃ ತಸ್ಮಾತ್ ಧನುರ್ಜಾ ಸಂಸ್ಪರ್ಶಂ ಸ ವಿಶೇಹೇ ಮಹೇಶ್ವರಃ. ಎನ್ನಾನಿನ್ನಾರ್ಗಳಿರೇ ಅತ್ತೈ ಅಡಿಯರಿವಾರ್ நன்னார் நகரம் விழ நனிமலை சிலை வளைவு செய்தங்கள் நிரம்பவது ஆனவனே என்று என்னானின்னார்களிலே மயர்வர மதிலனம் அருளினும் பெற்றவர்கள் தான் பூட்டின நாணி தன் கழுத்தை அறுத்து கொண்டு போகாதொழியும் போதும் ஈஸ்வரன் அந்தராத்மாவாய் நிற்க வேணும்.
பிரம்மா தேவர்களுக்கு ஞான பிரதானம் பண்ணினான் என்றொரு பிரசித்தி உண்டு. அதற்கடி ஆராய்ந்தால் யோ பிரம்மாணம் விததாதி பூர்வம் என்கிறபடியே அவனடியா இருக்கும். அரண் இத்தியாதி அரண் செய்தான் அயன் செய்தான் என உலகித்தும் அமைத்துடன் சுரரறி வருநிலை விண்முதல் முழுவதும் வரன் முதலாய் அவை முழுதுண்ட பரபரன் அரண் என புறமொரு முன் நெறித்து உலகத்தை அழித்து அயன் என அமரர்க்கும் அறிவியந்து உலகத்தை அமைத்துடன் ஏதோ துவௌ விபுத ஸ்ரேஷ்டோ பிரசாத குரோதஜோ ஸ்மிருதோ ததாதர்ஷித பந்தானோ சிருஷ்டி சம்ஹார காரகோ என்கிறபடியே பிரமாண கதிகள் இருந்தபடியால் ஏகதேச சிருஷ்டியும் ஏகதேச சம்ஹாரமுமே பிரம்மாதிகளுக்கு உள்ளது. அதுதான் இவர்களுக்கு அந்தராத்மாவாய் நின்று சிருஷ்டி சம்ஹாரங்களை பண்ணுகிறான். சர்வேஸ்வரனாகையாலே சொன்னேன் அத்தனை ஒரு ವ್ಯಕ್ತಿயில் பட்சபாதத்தாலே சொன்னேன் அல்லேன் என்று ಕುದೃಷ್ಟಿகளை ನಿರಸಿಕ್ಕಿರಾರ್. ಇಲ್ಲೂ ಕೂಡ ಬೇರೆ ಬೇರೆ ಅಭಿಪ್ರಾಯಗಳನ್ನ ಖಂಡನೆ ಇದೆ. ಯಾವುದು ಸರಿಯಾದ್ದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಅಂತಾರೆ. ಪುರಂ ಇತ್ಯಾದಿ ರುದ್ರನು ತ್ರಿಪುರ ದಹನವನ್ನ ಮಾಡಿದ ಎನ್ನುತ್ತಾರೆ. ರುದ್ರ ಮಾಡೋದಕ್ಕೆ ಸಾಧ್ಯವಾಯ್ತ? ಇಲ್ಲ, ಕತೆ ಗೊತ್ತಿದೆ ನಿಮಗೆ. ತ್ರಿಪುರ ರಸತಿಯರ ವ್ರತವನ್ನಳಿದ ಪತಿಯೇಲಾಲಿ ಚಪಳರ ರಾಹುತ ತೇದಿಯ ನೇರಿದ ಕಲ್ಕ್ಯಾಲಾಲಿ ದಶಾವತಾರಗಳು. ಲಾಲೀಲಾಹಲಿ ನಮ್ಮ ಹರಿಯೇಲಾಲಿ ಸೂರ ನರರಿಗೆ ಒಲಿದು ಕರುಣವ ಬೀರುವ ದೊರೆಯೇಲಾಲಿ ಅಂತ ಹೇಳ್ಬೇಕಾದ್ರೆ ಒಂದೊಂದೇ ತ್ರಿಪುರ ರಸತಿಯರ ವ್ರತವನ್ನಳಿಯುವುದು ಬೌದ್ಧಾವತಾರ. ಈ ಗೌತಮ ಬುದ್ಧ ಅಲ್ಲ, ಬೌದ್ಧಾವತಾರ ಅಂದ್ರೆ ಇವನು ಹೆಸರು ಬುದ್ಧನೇನೆ. ಇಲ್ಲಿ ಏನು ಬುದ್ಧನಾಗಿ ಹೇಳಿದ್ದು ಅಂದ್ರೆ, ಇದು ಒಂದು ಸ್ವರ್ಣಪುರ, ಇನ್ನೊಂದು ರಜತಪುರ, ಮತ್ತೊಂದು ಅಯಸಪುರ. ಚಿನ್ನದ ಪುರ ಒಂದು, ಬೆಳ್ಳಿ ಪುರ ಒಂದು, ಕಬ್ಬಿಣದ ಪುರ. ಈ ಮೂರಕ್ಕೂ ಅಧಿಪತಿಗಳಾಗಿದ್ದು ಈ 3 ಜನ ರಕ್ಕಸರು, ಅಸುರರು. ಅವರಿಗೆ ಏನು ವಿಶೇಷ ಅಂದ್ರೆ ಅವ್ರನ್ನ ಯಾವ ಅಸ್ತ್ರಶಸ್ತ್ರದಿಂದಲೂ ಕೊಲ್ಲೋದಕ್ಕೆ ಸಾಧ್ಯವಿಲ್ಲ, ಯಾವ ರೀತಿನಲ್ಲೂ. ಏನು ಕಾರಣ ಅಂತಂದ್ರೆ ಅವರ ಪತಿಯರ ಪಾತಿವ್ರತ್ಯದ ಹಿರಿಮೆ ಅಷ್ಟು ಜೋರಾಗಿತ್ತು. ಲೋಕ ಕಂಟಕರಾಗಿದ್ರು ಅವರುಗಳು. ಅದಕ್ಕಾಗಿ ಅವರನ್ನ ರಕ್ಷಿಸುವುದಕ್ಕಾಗಿ ಭಗವಂತ ಬುದ್ಧ ರೂಪಿಯಾಗಿ ಬಂದು ಅವರ ಪತ್ನಿಯರಿಗೆ ಈ ವ್ರತ ನೇಮ ಇವೆಲ್ಲ ಬೇಕಿಲ್ಲಮ್ಮ ಅಂತ ಹೇಳಿ ಅವರನ್ನ ವ್ರತವನ್ನ ಭಂಗಗೊಳಿಸಿದ್ದು. ದಾನವ ಸತಿ ಮಾನಾಪಹರ ತ್ರಿಪುರ ವಿಜಯ ವಿಮರ್ಧನ ರೂಪ ಬುದ್ಧಜ್ಞಾಯ ಚ ಬೌದ್ಧನಮೋ ಹರಿಭಕ್ತಂತೆ ಪರಿಪಾಲಯ ಮಾಂ ನಾಮಸ್ಮರಣಾತ್ ಅನ್ಯೋಪಾಯಂ ನಹಿ ಪಶ್ಯಾಮೋ ಭವತರಣೆ ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ಇದ್ರಲ್ಲಿ ಕೂಡ ಹೇಳೋದು ಅದೇನೆ, ದಾನವ ಸತಿ ಮಾನಾಪಹರ. ಅವರ ವ್ರತವನ್ನ ಭಂಗಗೊಳಿಸಿದ ಉದ್ದೇಶ ಏನು ಅಂದ್ರೆ ಈ ರಾಕ್ಷಸರ ಸಂಹಾರ ಆಗ್ಬೇಕಾಗಿತ್ತು. ಆಮೇಲೆ ಏನು ಅಂದ್ರೆ ಈ ಪುರಾಣಗಳಲ್ಲಿ ಇದು ಡಿಫರೆನ್ಸಸ್ ಅದನ್ನ ಹೇಳ್ತಾ ಇದ್ರು ಇವರು. ವರದ್ರ ಅನಂತರಂಗಾಚಾರ ಕೂಡ ಹೇಳ್ತಿದ್ರು. ಒಂದೇನು ಅಂದ್ರೆ ಶಿವನಿಂದನೇ ಹಾಗಾದ್ರೆ ತ್ರಿಪುರಾಸುರ ಸಂಹಾರ ಆಗಿದ್ದ ಅಂದ್ರೆ ಆ 3 ಪಟ್ಟಣಗಳು ಒಂದೇ ಸಾಲಿನಲ್ಲಿ ಬಂದಾಗ ಇವನು ತ್ರಿಶೂಲದಲ್ಲಿ ಇವನ ವೈಷ್ಣವ ಶಕ್ತಿಯನ್ನು ಆವಾಹನೆ ಮಾಡಿ ಅಲ್ಲಿಂದ ಕೊಂದಿದ್ದು. ಸೊ ಒಂದು ರೀತಿಯಲ್ಲಿ ಶಿವನೇ ಕೊಲ್ಲೋನು ಅಂತಂದ್ರು, ಮೂಲತಃ ಅದು ಭಗವಂತನಿಂದ ನಡೆದದ್ದು ಅನ್ನೋದಕ್ಕಾಗಿ ತ್ರಿಪುರಾರಿ ಅನ್ನೋದು. ಅವನನ್ನು ತ್ರಿಪುರ ವಿಮರ್ಜನ ಅಂತ ಹೇಳಿದ್ರು ಕೂಡ. ಹೀಗೆ ತ್ರಿಪುರ ದಹನಂ ಪಣ್ಣಿನಾನ್. ಅಮರರ್ಕಂ ಅರಿವಿಯಂದೇ ಜ್ಞಾನವನ್ನು ಕೊಟ್ಟು ಬ್ರಹ್ಮನು ದೇವತೆಗಳಿಗೆ ಜ್ಞಾನ ಪ್ರದಾನವನ್ನು ಮಾಡಿದನು ಎಂಬ ಒಂದು ಪ್ರಸಿದ್ಧಿ ಉಂಟಷ್ಟೇ ಲೋಕದಲ್ಲಿ. ಹಾಗಿಲ್ವೋ ಅಂದ್ರೆ ಅದನ್ನು ಪರಿಶೀಲಿಸಿ ನೋಡಿದ್ರೆ ವಿಷ್ಣುರಾತ್ಮ ಭಗವತೋ ಭವಸ್ಯಾಂ ಅಮಿತ ತೇಜಸಃ ತಸ್ಮಾತ್ ಧನುರ್ಜಾ ಸಂಸ್ಪರ್ಶಂ ಸ ವಿಶೇಹೇ ಮಹೇಶ್ವರ ಎಂದು ಅದರ ಕಾರಣವನ್ನು ತಿಳಿದವರು ಹೇಳಿದ್ದಾರಷ್ಟೇ. ನಣ್ಣಾರ್ ನಹರಂ ವಿಳ ನನಿಮಲೈ ಶಿಲೆವಳೆವು ಚೈತಂಗಳಲ್ ನಿರವಂಬುದು ಆನವನೇ ಎಂದರಷ್ಟೇ ಆಳ್ವಾರಗಳು. ತಾನು ಹೂಡಿದ ನಾಣು ತನ್ನ ಕತ್ತನ್ನು ಕತ್ತರಿಸಿಕೊಂಡು ಹೋಗದೆ ಇರುವಂತಾಗಬೇಕಾದ್ರೆ ಈಶ್ವರನು ಅಂತರಾತ್ಮವಾಗಿ ನಿಲ್ಲಬೇಕು. ಬ್ರಹ್ಮನು ದೇವತೆಗಳಿಗೆ ಜ್ಞಾನ ಪ್ರದಾನ ಮಾಡಿದನು ಎಂಬುದೊಂದು ಪ್ರಸಿದ್ಧಿ ಉಂಟು. ಅದಕ್ಕೆ ಕಾರಣ ಪರಿಶೀಲಿಸಿದ್ರೆ ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ ಎಂಬಂತೆ
ಆ ಪರಮಾತ್ಮನೇ ಕಾರಣನಾಗಿದ್ದಾನೆ. ಬ್ರಹ್ಮರೂಪಿಯಾಗಿ ಇವನು ವೇದಗಳನ್ನ ತಿಳಿಸಿದ. ಹಂಸಾವತಾರ, ಅಲ್ಲೂ ಕೂಡ ಅಷ್ಟೇ ಜ್ಞಾನವನ್ನ ನೀಡುವಂತದ್ದು. ಮುತ್ತುಗದ ಮರದ ಕೆಳಗಡೆ ಕೂತ್ಕೊಂಡು ಹೇಳದ್ನಂತೆ, ಅವು ಚೆನ್ನಾಗಿ ಕೇಳಿಸ್ಕೊಂಡು ಸುಶ್ರವಾನಾಮ, ಚೆನ್ನಾಗಿ ಕೇಳಿಸ್ಕೊಂಡು ಅಂತ. ಅದಕ್ಕಾಗಿ ಆಲೆಗಳಿಗೆ ಅಷ್ಟೊಂದು ಹಿರಿಮೆ ಎಲ್ಲ ಉಂಟಾಗಿದ್ದು. ಈ ಚತುರ್ಮುಖ ಬ್ರಹ್ಮನಿಗೆ ಇದೆಲ್ಲ ಎಲ್ಲಿ ಬಂತು? ಇವನು ಸೃಷ್ಟಿ ಆರಂಭದಲ್ಲೇನೆ 4 ವೇದವನ್ನು ಅವನು ಕೊಟ್ಟು ಮುಂದಕ್ಕೆ ಹೇಳಬೇಕಾದ್ರೇನು, ಈಗ ಅಷ್ಟಾಕ್ಷರಿ ಅಂದ್ರೆ ಅರ್ಥ ಜೊತೆಗೆ ಇದಿದ್ದು ಸುಮ್ನೆ ಒಂದ್ಸಲಿ ಹೇಳಿದ್ದು ಅಷ್ಟೇನೆ ಅವನಿಗೆ ಬಂತ ಅಂದ. ಈ ರಾಮಾನುಜರು ತಿರುಕೋಟಿಯವ್ರಿಗೆ 17 ಬಾರಿ ಹೋಗ್ ಬಂದ್ರು. ಏನ್ ಸುಮ್ನೆ ಓಂ ನಮೋ ನಾರಾಯಣ ಕ್ಯಾಸೆಟ್ ಹಾಕೊಂಡಿದ್ರೆ ಈಸಿಯಾಗಿ ಸಿಕ್ಕಿರೋದು. ಅದಕ್ಕೆ 17 ಸಲ ಹೋಗ್ಬೇಕಾ ಅಂತಂದ್ರೆ, ಶ್ರೀರಂಗದಿಂದ ತಿರುಕೋಟಿ ಎಷ್ಟು ದೂರ ಇದೆ, ಅಷ್ಟು ಸಲಿ ನಡೆದು ಹೋಗಿ ವಾಪಸ್ ಬಂದಿದ್ದು ಪ್ರತಿ ಸಲಿನೂ. ಯಾಕೆ ಇಷ್ಟೊಂದು ಪರೀಕ್ಷೆ ಅವರಿಗೆ? ಅವ್ರ ಗುರುಗಳು ಹೇಳಿದ್ರು, ಯಾಮನಾಚಾರ್ಯರು ಮುಂದೆ ರಾಮಾನುಜರಿಗೆ ನೀವೆಲ್ಲ ಇವುಗಳನ್ನೆಲ್ಲ ಹೇಳಬೇಕು. ವೇದದ ರಹಸ್ಯ, ಯೋಗ ರಹಸ್ಯ, ಹಾಗೆ ದಿವ್ಯ ಪ್ರಬಂಧದ್ದು ಎಲ್ಲವನ್ನೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು 5 ಜನ ಪೂರ್ಣರಲ್ಲಿ. ಆಮೇಲೆ ಇವರು ಶ್ರೀರಂಗದಲ್ಲಿ ಬಂದು ರಂಗನಾಥ್ನಲ್ಲಿ ನಮಸ್ಕಾರ ಮಾಡ್ತಾ ನನ್ನ ಆಚಾರ್ಯರ ಕೃಪೆ ನನ್ನ ಮೇಲೆ ಚೆನ್ನಾಗಾಗ್ಲಿ ಅಂತ ಪ್ರಾರ್ಥನೆ ಮಾಡಿರ್ತಿರು. ಅಲ್ಲಿದ್ದರು ಮಾಲಾಧರರು, ಅವರು ತಿರುಕೊಟ್ಟಿಯವ್ರಿಗೆ ಏನ್ ಹೇಳಿದ್ದು ಯಾಮನಾಚಾರ್ಯ, ಅದ್ಯಾಕೆ ಅಷ್ಟೊಂದು ನಿಧಾನ, ಎಷ್ಟು ಸಲ ಅಲ್ಸೋದವ್ರನ್ನ ನೀನು ಅಂತಂದ್ರೆ, ಇಲ್ಲ ಗುರುಗಳೇ ಹೇಳಿರೋ ಮಾತನ್ನೇ ನಾನು ಪಾಲಿಸ್ತೀನಿ. ಅದ್ರ ಜೊತೆಗೆ ಅಲ್ಲಿ ಹೇಳಿದ್ದೇನು ಅಂದ್ರೆ, ಅತ್ಯಂತ ರಹಸ್ಯವಾದದ್ದನ್ನ ಸುಮ್ನೆ ಎಲ್ರಿಗೂ ಸಾರಾಸಗಟಾಗಿ ಹೇಳೋದಲ್ಲ, ಸಾರ್ವತ್ರಿಕವಾಗಿ ಹೇಳೋದಲ್ಲ. ಶಿಷ್ಯನನ್ನ ಪರೀಕ್ಷೆ ಮಾಡಿ ಆಮೇಲೆ ಉಪದೇಶಿಸು. ಸರಿಯಾದ ಯೋಗ್ಯನಾದ ಶಿಷ್ಯ ಸಿಗದಿದ್ರೆ ಹೇಳಲೇಬೇಡ, ನಿನ್ ಜೊತೆಗೆ ಅದು ಹೋಗಲ್ಲ, ಅದು ಹೋದ್ರೂ ಪರವಾಗಿಲ್ಲ ಅನ್ನೋದು. ಅಂದ್ರೆ ಅದರ ಗಹನತೆ, ಅದರ ಇದಂ ಪರಮಂ ಗುಹ್ಯತಮಂ ಅಂತ ಹೇಳುದು. ಗುಹ್ಯತರ ಗುಹ್ಯತಮಂ, ರಹಸ್ಯ ಅಂತ ಹೇಳೋದು. ಎಲ್ಲೆಲ್ಲಿ ಅಧ್ಯಾತ್ಮ ಗ್ರಂಥಗಳಲ್ಲಿ ರಹಸ್ಯ ಅಂದ್ರೆ ಅದರಲ್ಲಿ ಬಹಳ ವಿಶೇಷ ಶ್ರದ್ಧೆ, ಇವುಗಳಿಂದ ಅಪಾತ್ರರಿಗೆ ಹೋಗ್ಬಾರ್ದು, ಅಸೂಯೆ ಪಡೆಯೋರ್ಗೆ ಹೇಳ್ಬಾರ್ದು, ಅದ್ರ ಬಗ್ಗೆ ಗೌರವ ಇಲ್ಲದವ್ರಿಗೆ ಹೇಳ್ಬಾರ್ದು. ಅಯ್ಯೋ ಏನೋ ಅದು, ಇನ್ಯಾರು ಏನಾರು ಮಾತಾಡಿದ್ರೆ ಏನ್ಬೋದ, ಏನ್ ಓಂ ನಮೋ ನಾರಾಯಣ 18 ಸಲ ಹೋದ್ರ ಅವ್ರು ರಾಮಾನುಜರು, ಸುಮ್ನೆ ಬುದ್ಧಿ ಇಲ್ಲ ಇವ್ರಿಗೆ ಅಷ್ಟೇ. ಈ ಕ್ರಿಕೆಟ್ ಎಲ್ಲ ಮಾಡ್ಕೊಂಬಂದ್ರು, ವಿಶ್ವ ಚಾಂಪಿಯನ್ಸು. ಅದಕ್ಕೊಬ್ಬ ಹೇಳ್ದ, 11 ಜನ ಮೂಢರು ಆಡ್ತಾ ಇದ್ದಾರೆ, 11,000 ಜನ ಮೂರ್ಖರು ಅದನ್ನು ವೀಕ್ಷಿಸ್ತಾ ಇದ್ದಾರೆ ಅಂತ. ಹಾಗೆ ಯಾರು ಯಾವ ರೀತಿನಲ್ಲಿ ನೋಡ್ತಾ ಇದ್ದಾರೆ. ಕ್ರಿಕೆಟ್ ಅಲಾಕ್ಸಂತ ಇಲ್ಲರೆ ಅವ್ರ ಜೊತೆನಲ್ಲಿ ನೀವು ಕ್ರಿಕೆಟ್ ಬಗ್ಗೆ ಅವನು ಅಷ್ಟು ಚೆನ್ನಾಗಿ ಹಿಡ್ದ, ಇವನ್ ಇದ್ ಮಾಡ್ದ ಅಂತಂದ್ರೆ ಯಾರಿಗಾರು ಇಷ್ಟವಾಗತ್ತ? ಇದು ಆಯ್ತು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಇವೆಲ್ಲ ಆಗೋದು. ನಾನು ವೈದ್ಯಕೀಯ ಪ್ರತಿನಿಧಿಯಾಗಿದ್ದಾಗ ಹೀಗೆ ಮಾತಾಡ್ಬೇಕಾದ್ರೆ ಯಾರೋ ಡಾಕ್ಟರ್ಗಳು ಯಾರು ಕ್ರಿಕೆಟ್ ಬಗ್ಗೆ ಮಾತಾಡಿದೆ, ಐ ಆಮ್ ಸಾರಿ ಡಾಕ್ಟರ್, ಐ ಆಮ್ ನಾಟ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್, ಅಲ್ಲೇ ಕಟ್ ಮಾಡ್ಬಿಡ್ತಿದ್ದೆ ನಾನು, ಬೇರೆ ಏನಾದ್ರು ಮಾತಾಡ ಅಂತ. ಕೆಟ್ಟದ್ದು ಅಂತಲ್ಲ, ಆಸಕ್ತಿ ಅದರಲ್ಲಿ. ಹಾಗೆ ಅನಾಸಕ್ತರಿಗೆ ರಹಸ್ಯವಾದದ್ದನ್ನ ಹೇಳಬಾರದು. ಯಾಕೆಂದ್ರೆ ಅದಕ್ಕೆ ಅವಮರಿ ಮರ್ಯಾದೆ ಆದಂಗೆ. ಈಗ ಭಗವಂತನ ತೀರ್ಥ, ಭಗವನ್ ನಿವೇದಿತ ಅಧಿಕಾರ ಸಚ್ಚರಿತೆ ರಕ್ಷೆನಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ ಯಾವ್ದೋ ಇದರಲ್ಲಿ, ಅವ್ರು ಏನೋ ಹರಟೆ ಹೊಡಿತಾ ಇರ್ತಾರೆ, ಏನೋ ಆತ್ಮ ಪ್ರಶಂಸೆನೋ ಪರನಿಂದೇನೋ ಆಗ್ತಾ ಇದೆ. ಇವ್ರು ದೇವ್ರಿಗೆ ಒಂದು ಶಾಂತ ಮರೆ ಮಾಡ್ಬಿಟ್ಟು ಆ ತೀರ್ಥ ತಗೊಂಡೋಗಿ ಅವ್ರು ಕೂತ್ಕೊಂಡಿರೋರ ಹತ್ರನೇ ಹೋಗಿ ಕೊಟ್ಬಿಟ್ಟು ಬರೋದು. ಮೂರ್ಖರು ಇವರು, ಕೊಡ್ಬಾರ್ದು. ತೀರ್ಥಕ್ಕೆ ಅವಮಾನ ಅದು, ಭಗವಂತನಿಗೆ ಅವಮಾನ ಮಾಡದಂತೆ. ಅವ್ರಿಗೆ ಅದ್ರಲ್ಲಿ ಗೌರವ ಇದ್ರೆ ಎದ್ದು ಬಂದು ಅವ್ರು ತಗೋಬೇಕು. ಶಟಾರಿಗೂ ಅಷ್ಟೇನೆ, ಯಾವ್ಯಾವ್ದು ಭಗವದ್ ಸಂಬಂಧಪಟ್ಟಿದ್ದಿದೆಯೋ ಅದ್ರಲ್ಲಿ ಯಾರಿಗೆ ನಂಬಿಕೆ ಶ್ರದ್ಧೆ ಇದೆಯೋ ಅಂತವ್ರಿಗೆ ಮಾತ್ರ, ಅದು ಬೇರೆಯವ್ರಿಗಲ್ಲ. ಸುಮ್ನೆ ಎಲ್ರಿಗೂ ನಾನ್ ಮಾಡ್ತೀನಿ, ಎಲ್ರಿಗೂ ತೀರ್ಥ ಕೊಡ್ತೀನಿ, ಎಲ್ರು ಬಂದು ಇನ್ನೊಂದ್ ಬೈಕ್ ಏನು ಅಂದ್ರೆ ತೀರ್ಥದ ಪಟ್ಲಿ ಇಟ್ಕೊಂಡು ಹೋಗ್ಬಿಟ್ರೆ ಎಲ್ರು ನನ್ಗೆ ನಮಸ್ಕಾರ ಮಾಡ್ತಾರೆ, ಅದಕ್ಕಾಗಿ ನಾನು ತೀರ್ಥ ಕೊಡ್ತೀನಿ ಅಂತ. 2 ಮೂರ್ಖತನ ಅಲ್ಲಿ. ಒಂದು, ಅವ್ರ ನಮಸ್ಕಾರ ಮಾಡ್ತಿರೋದು ನಿಮ್ಗ, ಇಲ್ಲ ತೀರ್ಥದ ಬಟ್ಲಿಗ? ದೇವರ ತೀರ್ಥ ತಗೋಬೇಕಾದ್ರೆ ತೀರ್ಥವನ್ನ ಯಾರು ಕೊಡ್ತಾ ಇದ್ದಾರೋ ಅವ್ರಿಗೆ ನಮಸ್ಕಾರ ಮಾಡಬಾರ್ದು. ಯಾಕೆಂದ್ರೆ ನೀರು ಇಟ್ ಬಿಕಮ್ಸ್ ಎ ಬ್ಯಾರಿಯರ್, ಅದು ಒಬ್ಬರನ್ನ ಇನ್ನೊಬ್ಬರಿಗೆ. ಈಗ ಟೇಬಲ್ ಮೇಲೆ, ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡಿದ್ರೆ ಎಲ್ಲ ಏಕವಾಗ್ಬಿಡುತ್ತೆ ಅಂತ. ಕೆಳಗಡೆ ಕೂತ್ಕೊಂಡ್ರೆ ನೆಲದ ಮೇಲೆ, ಅವಾಗ ಏಕವಾಗಲ್ವೋ ಅಂದ್ರೆ
ತಟ್ಟೆ ಇಟ್ಕೊಂಡು ಲೋಟ ಇದೆಯಲ್ಲ, ತೀರ್ಥದ ಲೋಟ ಅಲ್ಲಿ ಮಧ್ಯದಲ್ಲಿ ಇರ್ಬೇಕು, ಬಲಗಡೆ ಭಾಗದಲ್ಲಿ. ಒಬ್ಬರಿಗೂ ಇನ್ನೊಬ್ಬರಿಗೂ ಮಧ್ಯದಲ್ಲಿ ಗ್ಯಾಪ್ ಇರ್ಬೇಕು, ಒಬ್ರಿಗೊಬ್ರಿಗೆ ಮೈ ಮುಟ್ಟಿಸ್ಕೊಂಡು ತಿನ್ನೋದಲ್ಲ. ಅದೊಂದು ಯಜ್ಞ, ಅದಕ್ಕೊಂದು ಡಿಸಿಪ್ಲಿನ್. ಆ ಲೋಟ ಬಲಗಡೆನೆ ಇರ್ಬೇಕು, ಎಲೆ ಎಡಗಡೆನಲ್ಲಿ ಇಡಬಾರ್ದು. ಎಲ್ರು ಈಸಿ ಕೈನಲ್ಲಿ ಎಡಗಡೆಯಿಂದ ತಗೊಂಡು ಕುಡಿಯೋದಕ್ಕಾಗತ್ತೆ ಅಂತ ಎಡಗಡೆ ಇಟ್ಕೊಳ್ತಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ಅದು ಬಲಭಾಗದಲ್ಲಿ ಇರ್ಬೇಕು. ಯಾಕೆ ಬಲಭಾಗದಲ್ಲಿ ಅಂದ್ರೆ, ಅವ್ರು ಕೂತಿರೋಗೋ ನಿಮ್ಗೂ ಮಧ್ಯದಲ್ಲಿ ನೀರು, ಅದು ನಿಮ್ಮನ್ನ ಅವರನ್ನ ಬೇರ್ಪಡಿಸುತ್ತೆ. ಸಹಸ್ರಾತ್ ಪಂಕ್ತಿಂ ಪುನಂತಿ ಅಂತ. ಹೀಗೆ ಒಂದು ಇನ್ನೊಂದಕ್ಕೆ ಎಂಜಲಾಗ್ಬಾರ್ದು, ಇದಾಗ್ಬಾರ್ದು. ಇವೆಲ್ಲ ಆಚಾರಗಳಲ್ಲಿ ಬರಬೇಕಾದ್ರೆ ಎಷ್ಟೆಲ್ಲ ಇದೆ. ಹೀಗೆ ಅದರಿಂದ ಇಲ್ಲಿ ನಮಸ್ಕಾರ ಮಾಡೋರು ದೇವರ ತೀರ್ಥ ತಗೊಂಡ್ಬಂದಿದ್ದಾರೆ, ಇಲ್ಲ ದೇವರ ತೀರ್ಥಕ್ಕೆ ನಾನು ನಮಸ್ಕಾರ ಮಾಡ್ತೀನಿ ಅಂದ್ರೆ ಅದು ಸರಿಯಲ್ಲ. ಇವೆಲ್ಲ ಚರ್ಚೆಗಳು ನಾನು ರಂಗಪ್ರಿಯ ಸ್ವಾಮಿಗಳ ಹತ್ರ ಎಲ್ಲ ಮಾತಾಡಿದ್ದೆ. ಅವ್ರಿಗೆ ನಮಸ್ಕಾರ ಮಾಡಿದೆ. ಇನ್ನಿ ಕಾಚಿ ಇನ್ಮೇಲೆ ತಟ್ಟೆ ಕೈಲಿ ಕಚ್ಚೆ ತೀರ್ಥತ್ತೆ ಶೇಖ್ಯವಣ್ಣ ಫಾಲ್ಮ್ರು ಅವರು. ಯಾಕೆ ಕೇಳಿದ್ರದು ಆನ್ಸರ್ ಕೂಡ ಅವ್ರು ಹೇಳಿದ್ವಿ ಉತ್ತರ. ಅದರಿಂದ ನಮಸ್ಕಾರ ಮಾಡ್ಬೇಕು ಅವರಿಗೆ ಅಂತಂದ್ರೆ ಆಮೇಲೆ ನಮಸ್ಕಾರ ಮಾಡಿ, ಅವ್ರ ತಟ್ಟೆ ಕೈನಲ್ಲಿದೆ ನಮಸ್ಕಾರ ಮಾಡ್ಬಾರ್ದು. ಇದೊಂದು ಎಲ್ರಿಗೂ ಕೂಡ ಒಬ್ರು ಶುರು ಮಾಡ್ಬಿಟ್ರೆ ಎಲ್ಲೂ ಅಷ್ಟೇ. ಈ ಕುರಿ ಒಂದನ್ನ ತೆಗೆದು ನೀರಿಗೆ ಎಸೆದ್ ಬಿಟ್ರೆ ಕೆರೆ ದಂಡೆ ಮೇಲೆ ಆಟೋಮೆಟಿಕ್ ಎಲ್ಲವೂ ತಾವಾಗೆ ಹೋಗಿ ಜಂಪ್ ಆಗಿ ಬೀಳುತ್ತೆ. ಹಾಗೆ ಯಾರೋ ಒಬ್ರು ಏನೋ ಒಂದ್ ಮಾಡ್ಬಿಟ್ರೆ ಎಲ್ರು ಅದನ್ನ ಫಾಲೋ ಮಾಡಕ್ ಹೋಗೋದು. ಯಾಕೆ ಮಾಡ್ತಿದ್ದಾರೆ? ಏನು ಗತಾನುಗತಿಕೋ ಲೋಕಃ ನ ಲೋಕಃ ಪಾರಮಾರ್ಥಿಕಃ ಮರೋ ಸೈಕತಲಿಂಗೇಶೋ ನಷ್ಟಮ್ಮೆ ತಾಮ್ರಭಾಜನಂ ಅಂದಂತೆ. ಆಚಾರಗಳು ಇವುಗಳೆಲ್ಲ ನಡೆಸ್ಬೇಕಾದ್ರೆ ಅರ್ಥ ತಿಳಿದು ನಡೆಸ್ಬೇಕು. ಸಾರದಡುಗೆಯ ವಿಚಾರದೊಲೆಯಲ್ಲಿ ಮಾಡು. ಇದು ಬೇರೆ ಈಗಿನವರು ಎಲ್ಲಾ ಥಿಂಕಿಂಗು ಎಲ್ಲವನ್ನು ಪ್ರಶ್ನೆ ಮಾಡ್ತಾರೆ. ಯಾಕೆ ಹಿಂದಿನವ್ರಿಗೆ ಪ್ರಶ್ನೆ ಮಾಡಕ್ ಬರ್ತಿರ್ಲಿಲ್ವೇ? ಇಲ್ಲೋ ಕಣ್ಣು ಮುಚ್ಕೊಂಡು ಕೇಳಬೇಕು? ಖಂಡಿತ ಇಲ್ಲ. ಸ್ಮೃತಿಗಳೇ ಹೇಳುತ್ತೆ ಎಲ್ಲ ವಿಚಾರ ಮಾಡು. ಸರಿಯಾದವ್ರ ಹತ್ರ, ತಿಳಿದವ್ರ ಹತ್ರ ಅದನ್ನ ತಿಳಿದು ಕರೆಕ್ಟ್ ಆಗಿ ಅವ್ರ ಹತ್ರ ಅದು ಏನು ಅನ್ನೋದನ್ನ ತಿಳಿದು ಅದರಲ್ಲಿ ನಂಬಿಕೆ ಇಟ್ಟು ಆಚರಣೆ ಮಾಡು. ಸುಮ್ನೆ ಬ್ಲೈಂಡ್ ಆಗಿ ಆಚರಣೆ ಮಾಡು ಅಂತ ಎಲ್ಲೂ ಹೇಳಿಲ್ಲ. ಶಾಸ್ತ್ರವನ್ನು ಕೂಡ ಅಷ್ಟೇ ಯಥಾರ್ಥವಾಗಿ ತಿಳಿಬೇಕು. ಅಲ್ಲಿ ಅಲ್ಪ ಜ್ಞಾನ, ವಿಪರೀತ ಜ್ಞಾನ, ಅಜ್ಞಾನ ಇವೆಲ್ಲ ಆಗದೆ ಯಥಾರ್ಥವಾದ ಜ್ಞಾನವನ್ನು ಪಡೆಯುವಂತದ್ದು. ಈ ಎಲ್ಲ ಕಾರಣದಿಂದ ತ್ರಿಪುರ ದಹನ ಮಾಡಿದ್ದವನು ಇವಾಗ ಶಿವನ ವಿಷ್ಣುನು ಅಂದ್ರೆ ಶಿವನಿಗೂ ಅಂತರ್ಯಾಮಿಯಾಗಿದ್ದ ವಿಷ್ಣು ಅನ್ಬಹುದು. ಇಲ್ಲ ವಿಷ್ಣು ಶಕ್ತಿಯೇ ಅವನ ತ್ರಿಶೂಲದಲ್ಲಿ ಆವಾಗ ಆವಾಹನೆಯಾಗಿ ತ್ರಿಪುರಾಸುರರ ಸಂಹಾರ ಆಗಿದ್ದು ಅಂತಾರೆ. ಅಮರರ್ಕು ಅರಿವಿ ಎಂದೇ ಜ್ಞಾನವನ್ನು ಕೊಟ್ಟು ಬ್ರಹ್ಮನು ದೇವತೆಗಳಿಗೆ ಜ್ಞಾನ ಪ್ರದಾನ ಮಾಡಿದ್ದು ಅಂತ. ಅದಕ್ಕೆ ಕಾರಣ ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ. ಪೂರ್ವಂ ಮೊದಲು ಅವನಿಗೆ ಕೊಟ್ಟವನು ಯಾರು? ಬ್ರಹ್ಮನಿಗೆ ಜ್ಞಾನವನ್ನ. ಅರನ್ ಇತ್ಯಾದಿ ಶಿವನು ಮಾಡಿದನು, ಬ್ರಹ್ಮನು ಮಾಡಿದನು ಅಂತ ಹೇಳುವಂತೆ ಲೋಕವನ್ನು ಅವನೇ ನಾಶ ಮಾಡಿ ಸೃಷ್ಟಿಸಿದ. ಬ್ರಹ್ಮಾದಿ ದೇವತೆಗಳು ಅರಿಯುವುದಕ್ಕೆ ಸಾಧ್ಯವಾಗದಂತ ಸ್ವಭಾವದವನು. ಮಣ್ಣವರ್ಕು ವಿಣ್ಣವರ್ಕು ಮರಿಯಾದವನ್. ಮೂಲ ಪ್ರಕೃತಿ ಮೊದಲಾದ ಎಲ್ಲವಕ್ಕೂ ಆದಿ ಕಾರಣನಾಗಿ ಅವುಗಳನ್ನು ಸಂಪೂರ್ಣವಾಗಿ ಉಂಡ ಸಂಹರಿಸಿದಂತ ಪರಾತ್ಪರನು ಇವನು. ಇದಕ್ಕಾಗೇನೆ ಆ ಗಜೇಂದ್ರ ಮೊಸಳೆ ಕಾಲಿಡಿದಾಗ ಆದಿ ಮೂಲ ಅಂತ ಕೇಳಿದಾಗ ನಕ್ರ ಕ್ರಾಂತೆ ಕರೀಂದ್ರೆ ಮುಕುಳಿತನೇನೆ ಮೂಲ ಮೂಲೇತಿ ಕಿನ್ನೆ ನಾಹಂ ನಾಹಂ ನ ಚಾಹಂ ನ ಚ ಭವತಿ ಪುನಸ್ತಾದೃಶೋ ಮಾದೃಶೇಶು ಪ್ರಾತರನುಸಂಧೆಯ ಶ್ಲೋಕದ್ವಯಾತ್ರಯ ಇವುಗಳಲ್ಲಿ ಬ್ರಹ್ಮನ ಕೇಳಿಸ್ತು ನಾಹಂ ಅಂದ, ನಾನು ಜಗದ ಆದಿ ಕಾರಣ ಅಲ್ಲ. ಶಿವನಿಗೆ ಕೇಳಿಸ್ತು ರುದ್ರ, ಅವನು ಹೇಳ್ದ ನಾಹಂ ನಾಹಂ ನ ಚಾಹಂ ನ ಚ ಭವತಿ ಪುನಸ್ತಾದೃಶು, ಯಾರು ಇಲ್ಲ. ಆಗ ಮೂಲಂ ಪ್ರಾದುರಾಸೀತ್ ಸದಿಶತು ಭಗವಾನ್ ಮಂಗಳಂ ಸಂತತಂ ನಹ. ನಮ್ಮನ್ನ ನಮಗೆ ಸದಾ ಮಂಗಳವನ್ನು ಉಂಟು ಮಾಡ್ಲಿ. ಶಂಖಚಕ್ರಧಾರಿಯಾಗಿ ಗರುಡಾರೂಢನಾಗಿ ಜಗದಾದಿ ಕಾರಣನಾದವನು ಮೊಸಳೆಯನ್ನು ಸಂಹರಿಸಿ ಆನೆಯನ್ನ ರಕ್ಷಿಸಿದ. ಗಜೇಂದ್ರ ಮೋಕ್ಷ ಪಂಚರತ್ನಗಳು ಮಹಾಭಾರತ ಎನ್ನುವುದಲ್ಲಿ ಗಜೇಂದ್ರ ಮೋಕ್ಷವು ಒಂದು. ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇದ್ರ ಜೊತೆ ಸೇರೋದು. ಆ ಮೂಲ ಇವನು. ಇವನನ್ನೇ ಪರಾತ್ಪರ, ಪರವಾಸುದೇವ, ದೇವಾದಿದೇವ
ಇವೆಲ್ಲ ಮಾತುಗಳು ಅವನಿಗೆ ಬರುವಂತಹದ್ದು. ಇವನು ಹರ ಎನ್ನುವಂತೆ ತ್ರಿಪುರ ದಹನ ಮಾಡಿ ಲೋಕವನ್ನ ಸಂಹರಿಸಿ, ಇವನು ಬ್ರಹ್ಮ ಎನ್ನುವಂತೆ ದೇವತೆಗಳಿಗೆ ಜ್ಞಾನವನ್ನು ಉಪದೇಶಿಸಿ ಲೋಕವನ್ನು ಸೃಜಿಸಿ ಇರುತ್ತಿದ್ದಾನೆ. ಏತೌ ದ್ವೌ ವಿಭುಧ ಶ್ರೇಷ್ಠವ್ ಪ್ರಸಾದ ಕ್ರೋಧಜೌ ಸ್ಮೃತವ್. ಭಗವಂತನ ಪ್ರಸಾದದಿಂದ ಮತ್ತು ಬಕ್ರೋಧದಿಂದ ಜನಿಸಿದವನು. ತದಾದರ್ಶಿತ ಪಂಥಾನೋ ಸೃಷ್ಟಿ ಸಂಹಾರಕಾರಕೋ ಎಂಬಂತೆ ಪ್ರಮಾಣಗತಿಗಳು ಇರೋದರಿಂದ ಯಾವುದೋ ಒಂದು ಅಂಶದಲ್ಲಿ ಸೃಷ್ಟಿಯೋ ಒಂದು ಅಂಶದಲ್ಲಿ ಸಂಹಾರವೋ ಬ್ರಹ್ಮಾದಿಗಳಿಗೆ ಉಳ್ಳದ್ದು. ಇವರುಗಳಲ್ಲಿ ಅಂತರಾತ್ಮನಾಗಿ ನಿಂತು ಸೃಷ್ಟಿ ಸಂಹಾರಗಳನ್ನು ಸರ್ವೇಶ್ವರನು ತಾನೇ ಮಾಡುವನಾದ್ದರಿಂದ ಈಗ ಹೇಳಿದನಷ್ಟೇ. ಒಂದು ವ್ಯಕ್ತಿಯಲ್ಲಿನ ಪಕ್ಷಪಾತದಿಂದ ಹೇಳಲಿಲ್ಲ ಎಂದು ಕುದೃಷ್ಟಿಗಳನ್ನ ನಿರಸನ ಮಾಡ್ತಾರೆ. ಓ ಇವರೆಲ್ಲ ವಿಷ್ಣು ಭಕ್ತರು, ಅದಕ್ಕಾಗಿ ಹೇಳ್ಕೊಂಡ್ಬಿಡ್ತಾರೆ ಅವ್ರದನ್ನೇನೆ. ಹಾಗೆ ಪಕ್ಷಪಾತದಿಂದ ಹೇಳಿದ್ದಲ್ಲ, ಆಧಾರದೊಂದಿಗೆ ವೇದ ಪುರಾಣಗಳ ಆಧಾರದಿಂದ ಹೇಳ್ತಾ ಇದ್ದೇನೆ ಎಂದ್ರು. ಬ್ರಹ್ಮರುದ್ರಾದಿಗಳಿಗೂ ಇವನೇನೆ ಅರನ್ ಅಯನೇನ ಉಲಹಳಿತ್ತು ಆಮೈತುಳನೆ. ಇದು 8ನೇ ಪಾಶುರ. ಮುಂದಿಂದು 9ನೇ ಪಾಶುರ. 9ஆம் பாட்டு. சர்வ சூன்யவாதியை நிரசிக்கிறார். நிரசிக்கிறபடிதான் என்னென்னில் பாஷ்யத்திலே சூன்யவாதியை நிரசித்த கிரமத்திலே இவ்வாழ்வார் தாம் அடியாக பாஷ்யக்காரருக்கு அவனை நிரசிக்கலாம். இவர் தாம் அவனை நிரசிக்கை கடி என்னென்னில் அதுவும் இவ்வாழ்வார் தம் பக்கலிலே உண்டு. புறம்பே சிலர் பிரம்மாதிகள் பக்கலிலே ஈஸ்வரத்துவ பிரதிபத்தியை பண்ணி பிரமாணங்களையும் அது கீடாக நியமித்து கொண்டு வந்தும் தோத்த தாம் அங்கீகரித்தவனே சர்வஸ்மாத் பரன் என்றும் ஜகத்து அவனுக்கு ஷரீரத்தையா சேஷம் என்றும் தத் பிரதிபாதக பிரமாணம் வேதம் என்னும் தம்முடைய மதத்தை உபன்யசித்து நின்னார் கீழ். இவை இத்தனையும் இல்லை என்னும் போது பூர்வபட்சமாக இவத்தை அங்கீகரித்து அனுபாசித்து கழிக்க வேணுமிரே. அதில் இவத்தை அங்கீகரித்து அனுபாசித்து அவனால் இல்லை என்ன போகாது. முதலிலே சூன்யமென்னில் சர்வ சூன்யவாதம் சித்தியாது. இனி உன்னை கேள்கோம். நீதான் ஈஸ்வரனுடன் என்கிற சொல்லாலே அவன் இல்லாமையை சாதிக்க பார்க்கிறாயோ, சாதிಸೋದಕ್ಕೆ ನೋಡ್ತಾ ಇದೆಯೋ? இல்லை என்கிற சொல்லாலே இல்லாமையே சாதிக்க பார்க்கிறாயோ என்ன? இங்கன் விகல்பிக்கைக்கும் கருத்தியன் என்ன? உளன் என்கிற சொல்லாலே சொன்னால் உனக்கு அபிமதமான அபாவம் சித்தியாத ஓபாதி. இல்லை என்கிற சொல்லால் உனக்கு அனபிமதார்த்தமேகான் சித்திப்பது. ஆன பின்பு நீ இல்லை என்கிற சொற்கொண்டே அவன் உண்மையை சாதிப்பன். லோகத்தில் பாவாபாவ சப்தங்களுக்கு யாதொருபடி பொருள் கொள்ளுகிறோம். அப்படி கொள்ளில் நீ நினைக்கிற அர்த்தம் முன்னால் சாதிக்கப் போகாது. அங்கனே கொள்ளாயாகில் ವಾದಂದನ್ನಿರುಕ್ಕನ್ ಅಧಿಕಾರಂ இல்லை ಎಂದ್ರು. ಸರ್ವಶೂನ್ಯವಾದಿಯನ್ನ ನಿರಸನ ಮಾಡ್ತಾರೆ. ಸರ್ವಂ ದುಃಖಂ, ಸರ್ವಂ ಕ್ಷಣಿಕಂ, ಸರ್ವಂ ಶೂನ್ಯಂ. ಇದು ಬೌದ್ಧ ಮತ. ಸರ್ವಂ ಕ್ಷಣಿಕಂ ಅಂದ್ರು. ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಒಂದೊಂದು ಕ್ಷಣದಲ್ಲಿ ಬದಲಾವಣೆ ಆಗ್ತಾ ಇದೆ. ಈಗ 1 ನಿಮಿಷದ ಮೊದಲು ಇದ್ದಿದ್ದ ಪ್ರಕೃತಿ ಈಗಿರೋ ಪ್ರಕೃತಿಗೆ ಬೇರೆ ಅಂತದ್ದು, ಅದು ಬೇರೆ. ಈಗ ನೀರು ಹರ್ಕೊಂಡು ಬರ್ತಾ ಇದೆಯಲ್ಲ, ಒಂದು ಹನಿಯ ನೀರು ಅದು ಹೊಟ್ಟೋಯ್ತು ಮುಂದಕ್ಕೆ, ಹಿಂದೆ ಬಂದಿದ್ದೊಂದು. ಆ ಪರಂಪರೆ ಕಂಟಿನ್ಯೂಸ್ ಇರೋದ್ರಿಂದ ನಿಮ್ಗೆ ಹಂಗೆ ಕಾಣಿಸುತ್ತೆ, ಅದು ನಿಜವಾಗ್ಲೂ ಇಲ್ಲ ಅಂತಾರೆ. ಎಲ್ಲ ಒಂದೇ ಒಂದು ಕ್ಷಣಿಕ. ದೀಪವೂ ಅಷ್ಟೇ, ಒಂದು ಕ್ಷಣ ಹತ್ತಿ ಒಂದು ಕ್ಷಣ ಆರುತ್ತೆ. ಹತ್ತಿ ಹಾರಿ ಆಗ್ತಾ ಇರೋದು ನಮಗೆ ಆ ಕಂಟಿನ್ಯೂಸ್ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಅಂತ. ಇದು ಅವರ ವಾದ. ಬೌದ್ಧರದು ಪ್ರತ್ಯಕ್ಷ ಒಂದನ್ನೇ ನಂಬುವಂತವ್ರು. ದೇವರಿಲ್ಲ ಅವ್ರಿಗೆ. ಏನು ಹಂಗಂದ್ರೆ ಮೋಕ್ಷ ಏನು ಅಂದ್ರೆ ಎಲ್ಲವೂ ಶೂನ್ಯವಾಗೋದು. ಶೂನ್ಯವಾದಯರ್ ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಹೆಸರು. ಈ ಅದ್ವೈತ ಶಂಕರರ ಮತ ಇದೆಯಲ್ಲ, ಇವರು ಅಷ್ಟೇ. ಮೊದಲು ಇದೆಲ್ಲ ಇದೆ, ವೇದವು ಸತ್ಯ ಅಂತೆಲ್ಲ ಹೇಳಿ ಕಡೆನಲ್ಲಿ ಫೈನಲ್ ಸ್ಟೇಜ್ ನಲ್ಲಿ ಏನು ಇಲ್ಲ ಅಂತ ಪ್ರಚ್ಛನ್ನ ಬೌದ್ಧರು ಅಂತಾರೆ ಇದಕ್ಕೆ ವೇದಾಂತದ ಪರಿಭಾಷೆನಲ್ಲಿ. ಅಲಂಕೃತ್ಯ ಶಿರಚ್ಛೇದ ಅಂತ ಹೇಳ್ತಾರೆ.
ಒಂದು ಶರೀರಕ್ಕೆ ಚೆನ್ನಾಗಿ ಅಲಂಕಾರ ಮಾಡಿ ಕಿವಿ ಓಲೆ ಹಾಕಿ ಹಣೆಗೆ ಇಟ್ಟು ಎಲ್ಲ ಮಾಡಿ ಎಲ್ಲ ತೀಡ್ಬಿಟ್ಟು ಕಡೆ ಕತ್ತಿ ತಗೊಂಡ ತಲೆ ಕತ್ತರಿಸ್ಬಿಡೋದು. ಮೊದಲು ವೇದ ಇದೆ, ಇವೆಲ್ಲ ಉಂಟು ಶಾಸ್ತ್ರದ್ದು ಇದು ಅಂತ ಹೇಳ್ಬಿಟ್ಟು ಕಡೆಯಲ್ಲಿ ಏನೂ ಇಲ್ಲ, ವೇದವನ್ನು ತುಳ್ಕೊಂಡು ಮುಂದೆ ಕೊಟ್ಟೋದ ಅಂತ. ಅದಕ್ಕೆ ಅವ್ರನ್ನ ಪ್ರಚ್ಛನ್ನ ಬೌದ್ರು ಶೂನ್ಯವಾದಕ್ಕೆ ಸೇರ್ತಾರೆ ಕಡೆಗೆ ಅಂತ. ಸರ್ವಶೂನ್ಯವಾದಿಯನ್ನ ಇಲ್ಲಿ ನಿರಸನ ಮಾಡ್ತಾರೆ. ನಿರಸನ ಮಾಡುವ ರೀತಿಯಾದ್ರೂ ಭಾಷ್ಯದಲ್ಲಿ ಶೂನ್ಯವಾದಿಯನ್ನ ನಿರಸನ ಮಾಡಿದ ಕ್ರಮದಲ್ಲೇ ಇದೆ. ಇವೆಲ್ಲ ವಾದಗಳಲ್ಲಿ ವೇದದ ಆಧಾರ ಇಟ್ಕೊಂಡು ಹೇಳ್ಬೇಕಾದ್ರೆ ಇವೆಲ್ಲ ವೇದ ಪ್ರಮಾಣಕ್ಕೆ ವಿರುದ್ಧವಾದದ್ದು ಅಂತ ಹೇಳಿ ಅವುಗಳನ್ನ ನಿರಸನ ಮಾಡೋದು. ಡಿಬೇಟ್, ಶ್ರೀಭಾಷ್ಯ ಅನ್ನೋದು ಒಂದು ದೊಡ್ಡ ಚರ್ಚಾ ಆವರಣ. ಯಾರ್ಯಾರು ಏನೇನು ಹೇಳ್ತಾ ಬರ್ತಾರೆ. ಅದು ಪ್ರಕೃತಿಯೇ ಆಗ್ಲಿ ಅಂತಾರೆ, ಪರಮಾಣುವಾದ, ಅಟಾಮಿಕ್ ಥಿಯರಿ, ಬಿಗ್ ಬ್ಯಾಂಗ್ ಥಿಯರಿ, ಇವೆಲ್ಲ ಥಿಯರಿಗಳೆಲ್ಲ ಎಗುರೋಗ್ಬಿಡತ್ತೆ. ಇವ್ರು ಕೇಳೋ ಪ್ರಶ್ನೆಗಳು ಒಂದೊಂದಕ್ಕೂ ಹೇಳ್ತಾರೆ. ಪ್ರತ್ಯಕ್ಷ ಒಂದನೇ ನಂಬ್ತೀನಿ ಅಂದ್ರೆ ಪ್ರೂವ್ ಯುವರ್ ಫಾದರ್. ನಿಮ್ಮಪ್ಪ ಯಾರು, ಹೆಂಗೆ ಪ್ರೂವ್ ಮಾಡ್ತೀಯಾ, ನೀನ್ ನೋಡಿದ್ಯೇನು ನಿನ್ ತಾಯಿ ತಂದೆ ಸೇರಿದ್ದನ್ನ? ತಾಯಿ ಹೇಳಿದ್ಲು, ನೋಡೋ ಇನ್ ಜನ್ಮಕ್ಕೆ ಕಾರಣ ಆದವು ನಿಮ್ಮಪ್ಪ ಇವನು ಅಂತ ಹೇಳಿದ್ರೆ ಆ ತಾಯಿ ಮಾತಿನಲ್ಲಿ ನಂಬಿಕೆ ಇರಬೇಕು. ಇಲ್ಲ ನಾನು ಪ್ರತ್ಯಕ್ಷವಾಗಿ ನೋಡದೆ ಇದ್ರೆ ನಾನು ಒಪ್ಪೋದಿಲ್ಲ. ಎಲ್ಲವೂ ಪ್ರತ್ಯಕ್ಷದಿಂದ ಸಿದ್ಧಿಸೋದಕ್ಕೆ ಸಾಧ್ಯವಾಗಲ್ಲ. ಅದಕ್ಕಾಗಿ ಈ ಚರ್ಚೆಗಳು, ವಾದಗಳೆಲ್ಲ. ಶೂನ್ಯವಾದಿಯನ್ನ ಶ್ರೀಭಾಷ್ಯದಲ್ಲಿ ನಿರಸನ ಮಾಡಿದ ಕ್ರಮದಲ್ಲಿ ಇದೆ ಅಂತಾರೆ. ಈ ಆಳ್ವಾರವರ ಶ್ರೀ ಸೂಕ್ತಿಯ ಆಧಾರದಿಂದ ಭಾಷ್ಯಕಾರರು ಸರ್ವಶೂನ್ಯವಾದಿಯನ್ನ ನಿರಸನ ಮಾಡಿದ್ರು. ನೋಡಿ, ನಮ್ಮ ಆಳ್ವಾರ ಮಾತು, ಅದನ್ನ ರಾಮಾನುಜರು ಉಲ್ಲೇಖ ಮಾಡಿ ಸರ್ವಶೂನ್ಯ. ಇವರು ಶೂನ್ಯವಾದಿಯನ್ನ ನಿರಸನ ಮಾಡುವುದಕ್ಕೆ ಪ್ರಸಂಗ ಏನು ಅಂತಂದ್ರೆ ಅದು ಸಹ ಈ ಆಳ್ವಾರವರಲ್ಲಿಯೇ ಉಂಟು. ಹೊರಗೆ ಕೆಲವರು ಬ್ರಹ್ಮಾದಿಗಳ ವಿಷಯದಲ್ಲಿ ಈಶ್ವರತ್ವ ಪ್ರತಿಪತ್ತಿಯನ್ನು ಮಾಡಿ, ಬ್ರಹ್ಮಾದಿಗಳು ಅಂದ್ರೆ ಬ್ರಹ್ಮನೇ ಸುಪ್ರೀಂ, ಇಲ್ಲ ಈಶ್ವರನೇ ಅವನೇ ಜಗತ್ತಿಗೆ ಕಾರಣ. ಬೇರೆ ಇವಾಗ ಈ ಶಿವ ಪುರಾಣದ್ದು ಬೇರೆ ಬೇರೆ ಪುರಾಣಗಳಿದೆಯಲ್ಲ, ಅಲ್ಲಿ ಸರಿಯಾಗಿ ನೋಡಿದ್ರೆ ಸ್ಕಂದ ಪುರಾಣ, ಲಿಂಗ ಪುರಾಣ, ಇವುಗಳಲ್ಲೆಲ್ಲ ವಿಷ್ಣುವಿನ ಪರತತ್ವವನ್ನು ಹೇಳುವಂತಹದ್ದು. ಭಗವಂತನ ವಿರಾಟ್ ಸ್ವರೂಪದ ವರ್ಣನೆ ಈ ಅನೇಕ 16 ಸಹಸ್ರನಾಮಗಳಿದೆಯಲ್ಲ ಅದರಲ್ಲೆಲ್ಲ ಆರಂಭ ಇದೇನೆ. ಪಾರ್ವತಿ ಉಮಾ ಮಹೇಶ್ವರ ಸಂವಾದ. ಪಾರ್ವತಿ ಕೇಳಿದ್ಲು, ಯಾರು ಜಗದಾದಿ ಕಾರಣ ಅಂತಂದಾಗ ನಾನು ಹೇಳ್ತೀನಿ ಕೇಳು, ಇವನು ವರಾಹ ರೂಪಿಯಾಗಿ ಬಂದ, ಅವನು ವಾಮನ ರೂಪಿಯಾಗಿ ಬಂದ. ಒಂದೊಂದು ಪುರಾಣದಲ್ಲಿ ಈಶ್ವರೋ ವಾಚ ಏನ್ ಹೇಳಿದ್ದು, ನಾರಾಯಣನನ್ನು ಕೊಂಡಾಡಿದ್ದು. ಆದ್ರೆ ಶಿವನೇ ಸುಪ್ರೀಂ ಅಂತ ಹೇಳುವಂತದ್ದು ಈಗ ವೀರಶೈವ ಮತ. ಇವರುಗಳೆಲ್ಲ ಯಾನ ಕೃಷ್ಣರಾಯರು ವೀರಶೈವ ಸಾಹಿತ್ಯದ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದ್ರು. ನಾನು ನನ್ನ ಮಿತ್ರ ನಾರಾಯಣ ಸ್ವಾಮಿ ಅವ್ರ ಮನೆಗೆ ಹೋಗಿ ಒಂದು 6-8 ಬೀರುಗಳು, ದೊಡ್ಡ ದೊಡ್ಡ ಬೀರುನಲ್ಲಿ ಇದ್ದಿದ್ದ ಪುಸ್ತಕಗಳೆಲ್ಲ ಒಂದು ಲಿಸ್ಟ್ ಮಾಡಿ, ವಸಂತಾದೇವಿ ಅಂತ ಅವ್ರ ಪತ್ನಿ, ಅವ್ರ ಮನೆಯಲ್ಲಿ ಇದ್ದು ಅಲ್ಲೆಲ್ಲ ಇದ್ ಮಾಡ್ಕೊಂಡು ಬಹಳ ಹಿಂದೆ ಹೇಳೋದು ನಾನು ನಮ್ ಕಾಲೇಜ್ ಡೇಸ್ ನಲ್ಲಿ. ಕಡೆಗೆ ಆ ಬೀರುಗಳು, ಆ ಪುಸ್ತಕ ಎಲ್ಲ ಅವರು ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಡೊನೇಟ್ ಮಾಡಿದ್ರು. ಪುಸ್ತಕದ್ದೆಲ್ಲ ಲಿಸ್ಟ್ ನಾವು ಕುತ್ಕೊಂಡು ಮಾಡಿದ್ವಿ. ತುಂಬಾ ಪುಸ್ತಕಗಳಿತ್ತು ಅವರಲ್ಲಿ. 6 ಬೀರುಗಳು, ದೊಡ್ಡ ದೊಡ್ಡ ಬೀರುಗಳು ಬರ್ತಿ ಇದ್ದದ್ದು. ಪ್ರಧಾನವಾಗಿ ವೀರಶೈವ ಸಾಹಿತ್ಯ. ಇದು ಎಷ್ಟು ಮಟ್ಟಿಗೆ ಅಂದ್ರೆ ಇವಾಗ ರುದ್ರನಿಗೆ ಹವಿಸ್ಸನ್ನ ಕೊಟ್ಟು ನಾವು ಅಪೋಪಸ್ಪೃಶ್ಯ ಅಂದ್ರೆ ಅವರು ವಿಷ್ಣುವಿಗೆ ಹವಿಸ್ಸನ್ನು ಕೊಟ್ಟು ಅಪೋಪಸ್ಪೃಶ್ಯ ಮಾಡ್ತಾರೆ. ಯಾಕೆಂದ್ರೆ ಇವ್ರು ಮಾಡ್ತಾರಲ್ಲ ವಿಷ್ಣುಗೆ, ಅದಕ್ಕೆ ನಾವು ಮಾಡೋಣ ಅಂತ ವೀರಶೈವರು. ವಿಷ್ಣುವೇ ಸ್ವಾಹ ಅಂದ್ಬಿಟ್ಟು ಅಪೋಪಸ್ಪೃಶ್ಯ ಅಂತೆ ಅವರದು. ಹಾಗೆ ಇಲ್ಲಿ ಶೂನ್ಯವಾದಿಯನ್ನು ಮಾಡೋದಕ್ಕೆ ಏನು ಅಂದ್ರೆ ಬ್ರಹ್ಮನೋ ಈಶ್ವರನೋ ಇವರಲ್ಲಿ ಈಶ್ವರತ್ವ ಪ್ರತಿಪತ್ತಿಯನ್ನು ಮಾಡಿ, ಅಂದ್ರೆ ಅವನೇ ಸುಪ್ರೀಂ ಅಂತ. ಈಶ್ವರ ಅನ್ನೋ ಪದ ಈಶಃ, ಈಶಾನ ಸರ್ವಭೂತಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವೋಮ್ ಅಂತ. ಶಿವ ಅಂತ ಪತ್ತು ಅದು ಶಿವನೇನೆ ಅಂತ ಹೇಳಿದ್ರೆ, ಶಿವ ಅನ್ನೋ ಪದಕ್ಕೆ ಅರ್ಥ ಸುಂದರ ಅಂತ ಅಷ್ಟೆ. ಭಗವಂತ ಸುಂದರನಲ್ಲವೋ? ಅವನಿಗಿಂತ ಸುಂದರನಾದವ್ರು ಇನ್ಯಾರು ಇದ್ದಾರ? ಸತ್ಯಂ ಶಿವಂ ಸುಂದರಂ ಸತ್ಯ ಜ್ಞಾನ ಅನಂತ ಆನಂದ ಅಮಲ ಸ್ವರೂಪ ಷಾಡ್ಗುಣ್ಯ ಪರಿಪೂರ್ಣ. ಇವೆಲ್ಲ ಹೇಳ್ಬೇಕಾದ್ರೆ ಎಲ್ಲ ತತ್ವಗಳು, ಎಲ್ಲವನ್ನ ರಕ್ಷಿಸಿ ನಿಯಮಿಸಿ ಅದಕ್ಕೆ ಆಧಾರ ಶೇಷಿಯಾಗಿ ಇರುವಂತವನು ಅವನು ಈಶ್ವರ. ಈಶತೆ, ಈಶಾವಾಸ್ಯ ಉಪನಿಷತ್ತು ಇವೆಲ್ಲ ಹೇಳಿದ ತಕ್ಷಣ ಬರೀ ಶಿವನಲ್ಲ, ಉಮಾಪತಿ ಅಲ್ಲ.
ಹಾಗೆ ಬ್ರಹ್ಮಾದಿಗಳಲ್ಲಿ ಈಶ್ವರತ್ವ ಪ್ರತಿಪತ್ತಿಯನ್ನ ಮಾಡಿ ಪ್ರಮಾಣಗಳನ್ನು ಅದಕ್ಕೆ ತಕ್ಕಂತೆ ಏರ್ಪಡಿಸಿಕೊಂಡು ಬಂದ ಇವರಿಗೆ ತೋರಲು ತಾವು ಅಂಗೀಕರಿಸದನೆ ಸರ್ವಸ್ಮಾತ್ ಪರ ಎಂದು, ಜಗತ್ತು ಅವನಿಗೆ ಶರೀರವಾಗಿ ಶೇಷ ಎಂದು, ಇದನ್ನೆಲ್ಲ ಪ್ರತಿಪಾದಿಸುವ ಪ್ರಮಾಣ ವೇದ ಎಂದು ತಮ್ಮ ಮತವನ್ನ ನಿರೂಪಣೆ ಮಾಡಿದ್ರು ಹಿಂದಿನ ಪಾಶುರದಲ್ಲಿ. ನಮ್ಮ ಆಳ್ವಾರ ಹೇಳಿದ್ರಲ್ಲ, ಅಯನ್ ಅರನ್ ಎಂಬ ಇವರಿಗೆಲ್ಲ ಒಳಿತ್ತು ಅಮೈತುಳನೆ ಅನ್ನೋ ಪಾಶುರ ಹಿಂದಿಂದು 8ನೇದರಲ್ಲಿ. ಇವು ಯಾವುದೂ ಇಲ್ಲ ಎನ್ನುವಾಗ ಪೂರ್ವ ಪಕ್ಷದಲ್ಲಿ ಇವನು ಅಂಗೀಕರಿಸಿ ನಿರೂಪಿಸಿ ನಿರಾಕರಿಸಬೇಕಷ್ಟೇ. ಇವನ್ನ ಅಂಗೀಕರಿಸಿ ಅನುಭಾಷಿಸಿ ಅವನಿಂದ ಇಲ್ಲವೋ ಎನ್ನಲಾಗದು ಎಂದು ಹೇಳ್ತಾರೆ. ಮೊದಲೇ ಸುಮ್ಮನೆ ಶೂನ್ಯ ಎಂದರೆ ಸರ್ವಶೂನ್ಯವಾದವು ಸಿದ್ಧಿಸದ್ದು. ಈಗ ನಿನ್ನನ್ನು ಕೇಳುತ್ತೇವೆ, ನೀನು ಈಶ್ವರನು ಇದ್ದಾನೆ ಎಂಬ ಮಾತಿನಿಂದ ಅವನ ಇಲ್ಲದೆ ಇರೋದನ್ನ ಸಾಧಿಸಲು ನೋಡ್ತೀಯೋ, ಅಥವಾ ಇಲ್ಲ ಎಂಬ ಮಾತಿನಿಂದ ಈಶ್ವರನು ಇಲ್ಲ ಎಂಬುದನ್ನ ಸಾಧಿಸಲು ನೋಡ್ತೀಯೋ ಎಂದು. ಹೀಗೆ ವಿಕಲ್ಪಿಸುವುದಕ್ಕೆ ತಾತ್ಪರ್ಯ ಏನು ಅಂದ್ರೆ, ಇದ್ದಾನೆ ಎಂಬ ಮಾತಿನಿಂದ ಹೇಳಿದ್ರೆ ನಿನಗೆ ಅಭಿಮತವಾದ ಈಶ್ವರನಿಲ್ಲದಿರುವಿಕೆ ಸಿದ್ಧಿಸದೇ ಇರುವಂತೆ. ಈಗ ಶೂನ್ಯವಾದಿಗಳು ದೇರ್ ಈಸ್ ನೋ ಗಾಡ್ ಅಂತ ಇಂಗ್ಲಿಷ್ ನಲ್ಲೂ ಈ ತಮಾಷೆ. ದೇರ್ ಈಸ್ ಫಸ್ಟ್, ಆಮೇಲೆ ನೋ. ಮೊದಲು ಭಗವಂತ ಇದ್ದಾನೆ ಅಂತ ಆಗ್ಬಿಟ್ಟು ಆಮೇಲೆ ಇಲ್ಲ ಅಂತ ಹೇಳ್ಬೇಕು. ಹಾಗೆ ಇಲ್ಲೂ ಹೇಳ್ತಾ ಇರೋದು ಇಲ್ಲ ಎಂಬುದು ಈಶ್ವರನ ಇಲ್ಲದಿರುವಿಕೆ ಸಿದ್ಧಿಸೇ ಇರುವಂತೆ. ಇಲ್ಲ ಎಂಬ ಮಾತಿನಿಂದಲೂ ನಿನಗೆ ಅನಭಿಮತವಾದ ಅರ್ಥವೇ ತಾನೇ ಸಿದ್ಧಿಸೋದು. ಆದ್ದರಿಂದ ನೀನು ಇಲ್ಲ ಎಂದು ಹೇಳುವ ಮಾತನ್ನ ಸ್ವೀಕರಿಸಿಯೇ ಅವನ ಸತ್ಯತ್ವವನ್ನು ಸಾಧಿಸುತ್ತೇನೆ. ಲೋಕದಲ್ಲಿ ಭಾವ ಶಬ್ದಗಳಿಗೂ ಅಭಾವ ಶಬ್ದಗಳಿಗೂ ಯಾವ ಒಂದು ರೀತಿಯಲ್ಲಿ ಅರ್ಥ ಮಾಡುತ್ತೇವೋ ಹಾಗೆ ಒಪ್ಪಿದಾಗ ನೀನು ನೆನೆಯುವ ಅರ್ಥವು ನಿನ್ನಿಂದ ಸಾಧಿಸೋದಕ್ಕಾಗೋದಿಲ್ಲ. ಹಾಗೆ ಅಂಗೀಕಾರ ಮಾಡದೆ ಹೋದ್ರೆ ನಿನಗೆ ವಾದ ಮಾಡೋದಕ್ಕೆ ಅಧಿಕಾರ ಇಲ್ಲ ಅಂತಾರೆ. ಈ ರೀತಿನಲ್ಲಿ ಹೇಳಿದ್ರು ಅವನು ಸಿಗಾಕೊಳ್ತಾನೆ, ಆ ರೀತಿನಲ್ಲಿ ಹೇಳಿದ್ರು ಆಗುತ್ತಾನೆ ಅಂತ. ಉಳನೇನಿಲ್ ಉಳನ್ ಅವನ್ ಉರುವಂ ಇವ್ವುರುವುಹಾಳ್. உளன் அலன் எனில் அவன் அருவம் இவ்வருவுகள். உளனென இளனென இவை குணம் உடைமையில் உளனிரு தகமையோடு ஒளிவிலன் பரந்தே. 9ನೇ ಪಾಶುರ. ಉಳನೆನಿಲ್ ಈಶ್ವರನು ಉಂಟು ಎಂದು ವೈದಿಕರು ಹೇಳುವಂತೆ ಹೇಳಿದ್ರು, ಉಳನ್ ಇಲನ್ ಎನಿಲ್ ಈಶ್ವರನಿಲ್ಲ ಎಂದು ನಾಸ್ತಿಕರುಗಳಂತೆ ಹೇಳಿದ್ರು ಕೂಡ ಉಳನ್ ಈಶ್ವರನು ಉಂಟು ಎಂಬುದಾಗಿ ದೃಢವಾಗುತ್ತೆ. ಈಗ ಒಂದು ವಾದ ಮಾಡಬೇಕು, ದೇವರಿಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಹೋಗೋಕ್ ಮೊದಲು ಭಗವಂತ ನಮಸ್ಕಾರ ಮಾಡಿ, ನಾನು ದೇವರಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಾತಾಡಿ ನನಗೆ ಆ ಪಾರಿತೋಷಕ ಸಿಗುವಂತೆ ಮಾಡು ಅಂತ ದೇವರಿಗೆ ನಮಸ್ಕಾರ ಮಾಡಿ ದೇವರಿಲ್ಲ ಅಂತ ಹೇಳುವಂತದ್ದು. ಏನಕ್ಕೇನೋ ಪ್ರಕಾರೇಣ ಪ್ರಸಿದ್ಧಿ ಪಡೆಯಬೇಕು ಅನ್ನೋ ಬಯಕೆಗಳು, ಅದಕ್ಕಾಗಿ ಏನಾದ್ರು ಮಾಮೂಲಿ ಇದ್ರೆ ಅದಕ್ಕೆ ಬರೀ ಕಾಂಟ್ರವರ್ಸಿಯಲ್ ಇದನ್ನೇ ಹೇಳ್ತಾ ಬರುವಂತ ಪ್ರಸಿದ್ಧಿ ಅಂತೂ ಬರ್ಬೇಕವರು. ಘಟಂ ಬಿಟ್ವಾ ಗಾರ್ಧಬ ಆರೋಹಣಂ ಈ ರೀತಿ ಬರೋ ಹಾಗೆ. ಆ ಬಿಂಡಿಗಿನವಲೆ ಭಗವಾನ್ ಅಂತ ಮೈಸೂರಿನಲ್ಲಿ ಕೇಳಿದ್ದೀರಿ ನೀವೆಲ್ಲ. ಏನು ಅವರ ಚಿಂತನಾಶೀಲಿ ಏನು ಇದೇನು ಅವನಿಲ್ಲ ಅಂತ. ಹನುಮ ರಾಮಾಯಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ರಾಮಾಯಣಕ್ಕೆ ಎಲ್ಲದ್ರಲ್ಲೂ ಅದು ಯಾವ್ದು ಇಲ್ವೇ ಇಲ್ಲ, ಕೋತಿಗಳು ಇಲ್ವೇ ಇಲ್ಲ ಅಲ್ಲಿ. ಅವರೆಲ್ಲ ಕಾಡು ಜನರು, ಕೆಂಪು ರುಮಾಲ್ ಕಟ್ಟಿದ್ರಂತೆ, ಅದು ಬಾಲದಂತ ಕಾಡಿಸ್ತಾ ಇತ್ತಂತೆ ಸೈಡ್ ನಲ್ಲಿ ಬಿಟ್ಟಿದ್ದು. ಆ ಪುಷ್ಪಕ ವಿಮಾನ ಅದು ಒಂದು ದೋಣಿ, ಅದು ಬಂಗಾಳ ಕೊಲ್ಲಿಯಿಂದ ಈ ಕಡೆ ಸಮುದ್ರದಲ್ಲಿ ಹಿಂಗ್ ಬಂತಂತೆ, ಅದಕ್ಕೆ ಚಿತ್ರ ಬೇರೆ ಹಾಕಿ ಏನೇನೋ ಕಥೆಗಳು. ಯಾವ್ದೋ ಹೇಳಿ ಪ್ರಸಿದ್ಧಿ ಬರುವಂತ ಹುಚ್ಚುತನ. ವಾದಕ್ಕೆ ಕೂತ್ಕೊಂಡ್ರೆ ನಿಲ್ಲಕ್ಕೆ ಇಲ್ಲ ಅವರಿಗೆ. ಏನಿದೆ ಆಧಾರ? ಈಗ ಬಿಗ್ ಬ್ಯಾಂಗ್ ಥಿಯರಿ ಎಷ್ಟೋ ಲಕ್ಷ ವರ್ಷಗಳ ಹಿಂದೆ ಒಂದು ದೊಡ್ಡ ಆಸ್ಫೋಟ ಉಂಟಾಯ್ತು. ನೋಡ್ದವನು ಯಾರು? ಎಲ್ಲಿದೆ ಅದಕ್ಕೆ ಆಧಾರ? ಪ್ರೂಫ್ ಎಲ್ಲಿ? ಸ್ಫೋಟವಾದ ಅಂತ ಸೂರ್ಯನಿಂದ ಸಿಡಿದಂತಹ ಒಂದಷ್ಟು ಮಾಸು ದ್ರವ್ಯ ಅದು ಬಂದು ಸುತ್ತಿ ತಂಪಾಗಿ ಕಡೆಗೆ ಅದು ಭೂಮಿ ಉಂಟಾಯ್ತಂತೆ. ಎಲ್ಲ ಹೈಪೋಥಿಸಿಸ್ ಅಂತ ಏನೋ ಒಂದು ಯಾವ್ದೋ ಒಂದು ಹೇಳ್ಬಿಟ್ಟು ಅದಕ್ಕೆಲ್ಲೋ ಯಾವ್ದೋ ಹರಪ್ಪನ ಮೊಹೆಂಜದಾರೋ ಇನ್ನೆಲ್ಲೋ ಒಂದು ಪಳೆಯುಳಿಕೆ, ಒಂದು ಫಾಸಿಲ್ ರಿಮಿನ್ ಸಿಕ್ತು, ಇದರಿಂದ ಅದತ್ತಿತ್ತು ಅಂತ ಅಂದ್ಬಿಟ್ಟು ಇವರು ಕನ್ಕ್ಲೂಡ್ ಮಾಡೋದಂತೆ. ಇತಿಹಾಸಜ್ಞರು ಇವರುಗಳದೆಲ್ಲ ಏನ್ ಗೊತ್ತಾ, ಇವ್ರದೆಲ್ಲ ಇಷ್ಟೇನೆ, ಏನೋ ಒಂದು ಪ್ರಮಾಣ ಅದನ್ನ ಇಟ್ಕೊಂಡು ಅದ್ರ ಮೇಲೆ ಮಾತಾಡಿದ್ದು. ಈ ವಾದಗಳೆಲ್ಲ ನಿಲ್ಲಲ್ಲ.
ತರ್ಕದಲ್ಲಿ ಇದಕ್ ನಿಂತ್ಕೊಂಡ್ರೆ ಪ್ರಮಾಣ ಕೊಡಿ, ಏನಿದೆ ಆಧಾರ, ಏನೋ ಒಂದು ಸ್ಟೇಟ್ಮೆಂಟ್ ಹೇಳ್ಬಿಟ್ರೆ ಅದಕ್ಕೆ ಎಲ್ಲಿದೆ, ವೆರಿ ದಿ ಸೋರ್ಸ್. ಪ್ರಮಾಣದ ಜೊತೆಗೆ ಮಾತಾಡ್ಬೇಕು. ಪ್ರಮಾಣ ಇಲ್ದಿದ್ರೆ ಮನಸ್ಸಿಗೆ ನನಗನ್ನಿಸ್ತು ಅಂತಂದ್ರೆ ನಿಮ್ಗೆ ಏನೇನೋ ಅನ್ಸುತ್ತೆ. ಈಗ ಒಬ್ಬ ಇವನು ಏನೋ ಜಾಂಡೀಸ್ ಬಂದಿರೋನು, ಕಾಮಾಲೆ ರೋಗ, ಅವನಿಗೆ ಪ್ರಪಂಚವೆಲ್ಲ ಹಳದಿಯಾಗಿ ಕಾಣಿಸುತ್ತೆ. ನಿಜವಾಗ್ಲು ಅವ್ನು ಕಾಣಿಸಿದ್ ಸತ್ಯನೋ? ಅವ್ನಿಗೆ ಹೌದು, ಎಲ್ಲ ಕಳದಿಯಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಅವನ ಕಣ್ಣಿಗೆ ದೋಷ ಇದೆ. ಲೋಕವೆಲ್ಲ ಹಾಗೆ ಇದೆಯೋ? ಹಾಗೆ ಇಲ್ಲ, ನನಗಿದು ಹಿಂಗ್ ಹೇಳುತ್ತೆ, ಇದು ನನ್ನ ಅಭಿಪ್ರಾಯ, ಇದಕ್ಕೆಲ್ಲ ಮರ್ಯಾದೆ ಇಲ್ಲ. ನಮ್ಮಸ್ತು ಇದ್ರಲ್ಲಿ ಹೇಳಲ್ಲ, ಇಟ್ ಈಸ್ ಮೈ ಕಾನ್ಸೆಪ್ಟ್, ಮೈ ಫಿಲಾಸಫಿ. ಏನ್ ನಿನ್ ಫಿಲಾಸಫಿ? ಮನುಷ್ಯನ ಇವನ ಅನುಭವ ಅದು ಸಾರ್ವತ್ರಿಕವೋ, ಎಲ್ರಿಗೂ ಆಯ್ತು ಅದು? ಅದಕ್ಕಾಗಿ ಏನು ಪ್ರಮಾಣಗಳಲ್ಲಿ 3: ಪ್ರತ್ಯಕ್ಷ, ಅನುಮಾನ, ಶಬ್ದ ಅಂತ. ಪ್ರತ್ಯಕ್ಷ ನೇರವಾಗಿ ಕಾಣೋದು. ಈಗ ನನ್ನ ಎದುರು ಮುಂದೆ ಈ ಪುಸ್ತಕ ಇದೆ, ಇದಕ್ಕೆ ಇನ್ನೇನಾದ್ರು ಪ್ರೂಫ್ ಬೇಕಾ ನನಗೆ? ಪುಸ್ತಕ ಇಲ್ಲಿದೆ ಅನ್ನೋಕೆ? ಇದು ಪ್ರತ್ಯಕ್ಷ. ಇನ್ನೊಂದು ಅಲ್ಲೆಲ್ಲ ಹೊಗೆ ಇದೆ ಅಂದ್ರೆ ಅಲ್ಲಿ ಬೆಂಕಿ ಇರಬೇಕು, ಬೆಂಕಿ ಇಲ್ದಿರ ಹೊಗೆ ಬರುತ್ತೇನು? ಅದು ಬೈ ಇನ್ಫರೆನ್ಸ್. ಇದನ್ನ ಅನುಮಾನ ಅನ್ನೋದು. ಅನುಮಾನ ಅಂದ್ರೆ ಡೌಟ್ ಅಂತಲ್ಲ. ಈಗ ಯಾರೋ ಏನೋ ಕಳ್ಕೊಂಡ್ರು, ನನಗೇನೋ ಅವತ್ತು ಅವ್ರು ಓಡಾಡ್ತಾ ಇದ್ರು, ನನ್ಗೆ ಅವ್ರ ಮೇಲೆ ಅನುಮಾನ ಅಂತ ಹೇಳ್ತೀವಲ್ಲ, ಆ ಅನುಮಾನ ಅಲ್ಲ ಇಲ್ಲಿ. ಹೊಗೆ ಆಡ್ತಾ ಇದೆ ಅಂದ್ರೆ ಅಲ್ಲಿ ಬೆಂಕಿ ಇರಬೇಕು ಅಂತ ಕನ್ಕ್ಲೂಷನ್. ಇಲ್ದಿರ ಹೊಗೆ ಬರುತ್ತೇನೋ? ಮತ್ತೊಂದು ಶಬ್ದ ಅಂದ್ರೆ ವೇದ. ವೇದವೇ ಪ್ರಮಾಣ. ವೇದ ಅಖಿಲ ಧರ್ಮ ಮೂಲಂ. ಈ ರೀತಿ ಪ್ರಮಾಣಗಳು. ಈಶ್ವರನಿಲ್ಲ ಅಂತ ನಾಸ್ತಿಕರು ಹೇಳಿದ್ರು. ಉಳನ್, ಈಶ್ವರ ಇದ್ದೇ ಇದ್ದಾನೆ. ಇವರು ಈ ಭಗವಂತ ಇದ್ದಾನೆ ಅಂತ ವೇದದೊಂದಿಗೆ ಹೇಳಿದ್ರು ವಿಷಯ ಇದ್ದಾನೆ. ಅವರುಗಳೆಲ್ಲ ಏನು ಇಲ್ಲ ಅಂತ ಹೇಳಿದ್ರು ಕೂಡ ಇರೋನು ಈಶ್ವರ ಇದ್ದೇ ಇದ್ದಾನೆ ಎಂಬುದೇ ದೃಢವಾಗತ್ತೆ. ಅವನುರುವಂ, ಅವನ ರೂಪವೇ. ಇವ್ವುರುವುಹಳ್, ಈ ಪ್ರತ್ಯಕ್ಷದ ವಸ್ತುಗಳು. ಚರಾಚರಾಣಿ ಸರ್ವಾಣಿ ಸರ್ವಂ ಭಗವದ್ ವಪುಹು. ವಪುಹು ಅಂದ್ರೆ ಶರೀರ. ಈ ಚರವೋ ಅಚರವೋ ನಿಮ್ ಕಣ್ಣಿಗೆ ಕಾಣುವಂತ ಎಲ್ಲ ಸಮಸ್ತ ಪ್ರಪಂಚದಲ್ಲಿರುವ ವಸ್ತುಗಳೆಲ್ಲ ಅವನಿಗೆ ಶರೀರ. ಚೇತನವು ಅಚೇತನವು ಯಾವ್ದಕ್ ಒಂದು ಹೆಸರು, ಒಂದು ರೂಪ, ಒಂದು ಆಕಾರ ಇದೆಯೋ, ನಾಮರೂಪೇ ವ್ಯಾಕರವಾಣಿ, ಇದು ಅವನ ಶರೀರ. ಈ ಪ್ರತ್ಯಕ್ಷವಾದ ವಸ್ತುಗಳು ಅವನ ರೂಪವೇ. ಅವನ್ ಉರುವಂ, ಅವನ ರೂಪವೇ. ಇವ್ವುರುವುಹಳ್, ಈ ಪ್ರತ್ಯಕ್ಷದ ವಸ್ತುಗಳು ಅವನ್ ಅರುವಂ, ಅವನ ರೂಪರಹಿತವಾದ ಸೂಕ್ಷ್ಮ ರೂಪ. ಅರುವಂ ಉರುವಂ ಅಂತಂದ್ರೆ ಕಣ್ಣಿಗೆ ಕಾಣುವಂತೆ, ಅಂದ್ರೆ ವ್ಯಕ್ತ ಅವ್ಯಕ್ತ ರೂಪಗಳಲ್ಲಿ. ಕಾರಣ ಕಾರ್ಯ ದಿಶೆ. ವೇದಾಂತದಲ್ಲಿ ಈಗ ಹಿಂದೆ ಬಂತಲ್ಲ, ಸೂಕ್ಷ್ಮ ರೂಪ, ಸ್ಥೂಲ ರೂಪ, ಆ ರೀತಿ ಸೂಕ್ಷ್ಮ ರೂಪ ಸ್ವರೂಪ ಅದು. ಇವ್ವರುಹಳ್, ಈ ಅಪ್ರತ್ಯಕ್ಷವಾದ ವಸ್ತುಗಳು ಉಳನ್ಯನ ಇಳನ್ಯನ, ಅವನಿದ್ದಾನೋ ಇಲ್ಲವೋ ಎಂಬಂತೆ ಇವೆ. ಈ 2 ಪ್ರಕಾರಗಳನ್ನ ಗುಣಂ ಉಡಮಯಿಲ್, 2 ಗುಣಗಳಾಗಿ ಉಳ್ಳವನಾಗೋದ್ರಿಂದ ಇದ್ದಾನೆ ಎಂದು ಇಲ್ಲ ಎಂದು ಹೇಳಲ್ಪಡುವ ಅಸ್ತಿತ್ವ ನಾಸ್ತಿತ್ವಗಳನ್ನ ಪ್ರಕಾರವಾಗಿ ಉಳ್ಳವನಾಗುವ ಸ್ವಭಾವದಿಂದ ಇರುತಹಮಯೋಡು, ಈ 2 ಸ್ವಭಾವಗಳೊಡನೆ ಕೂಡಿ, ಅಂದರೆ ರೂಪಿಯು ಅರೂಪಿಯೂ ಆದಂತಹ ಸ್ಥೂಲ ಸೂಕ್ಷ್ಮ ಪ್ರಪಂಚಗಳನ್ನ ಶರೀರವಾಗಿ ಹೊಂದಿ ಪರಂದ್ ವ್ಯಾಪಿಸಿ ಒಳಿವು ಇಲನ್, ನಾಶರಹಿತನಾಗಿ ಎಲ್ಲ ಕಾಲಗಳಲ್ಲಿಯೂ ಎಲ್ಲಾ ಸ್ಥಳಗಳಲ್ಲಿಯೂ ಉಡನ್ ಇರ್ತಾನೆ. ಸರ್ವ ದೇಶ, ಸರ್ವಕಾಲ, ಸರ್ವ ಅವಸ್ಥೆಗಳಲ್ಲೂ ಭಗವಂತ ಇದ್ದಾನೆ. ಅಜಾಯಮಾನೋ ಬಹುಧಾ ವಿಜಾಯತೆ, ಹುಟ್ಟೆ ಇಲ್ಲದವನು ಅನೇಕವಾಗಿ ಆಗ್ತಾನೆ. ಅವತಾರಗಳು ಪರ ವ್ಯೂಹ ವಿಭವ ಹಾರ್ದ ಅರ್ಚ ಎಲ್ಲಗಳಲ್ಲಿ ರೂಪದಲ್ಲಿ ಬರುವಂತ. ಮುಂದಕ್ಕೆ ಹೋಗೋಣ. உளனெனில் ஈஸ்வர சத்பாவம் முதலிலே இல்லை என்கிற நீ அவன் உண்மை கிஷையாய் இரே. நான் உளன் என்கிறா போல சொல்லில் தானே உளன். அவன் உருவம் இவ்வுருவுகள் ஈஷிதவ்ய நிரபேட்சமாக மன்னிரே. ஈஸ்வரனுள் நாவது அவன் உளனாமிடத்தில் எஸ் ஆத்மா சரீரம் எஸ்ய பிருத்திவீம் சரீரம் என்கிறபடியே
ஜெகத்து அவனுக்கு சரீரத்தையா சேஷமாய் உண்டாம். உளன் அலன் என்பாயோ, அப்போது அபாவ தர்மியாய் தோத்தும் அவன் அருவம் இவ்வருவுகள் அப்போது நாஸ்தி சப்த வாச்சியமாய் அவஸ்தாந்தர பாக்காய் கொண்டு இவத்தின் உண்மை தோத்தும். கடோஸ்தி என்னால் வாயும் வயிறும் ஆன ஆகாரம் தோத்தும். கடோ நாஸ்தி என்னால் நாஸ்தித்வ தர்ம விசிஷ்டமாய் தோத்தும். இங்கில்லை என்றதாகில் வேறொரு இடத்திலே உண்டாம். இப்போதில்லை என்றதாகில் வேறொரு கால விசேஷத்திலே உண்டாம். எங்கும் எப்போதும் ஒரு பிரகாரத்தாலும் கடமில்லை என்ன கூடாமையாலே ನಿರುಪಾಧಿಕ ನಿಷೇಧಂ ಇಲ್ಲೈರೇ. ಇಷ್ಟಕ್ಕೆ ಕನ್ನಡದಲ್ಲಿ ಊಳಾನೇನಿಲ್ ಈಶ್ವರನ ಇರುವಿಕೆ ಇಲ್ಲ ಎಂದು ಮೊದಲೇ ಹೇಳುವ ನೀನು ಅವನು ಇರುವುದಕ್ಕೆ ಒಪ್ಪುವುದಿಲ್ಲವಷ್ಟೇ. ನಾನು ಇದ್ದೇನೆ ಎನ್ನುವಂತೆ ಆ ಮಾತಿನಲ್ಲೇ ತಾನೇ ಇರುವವನು. ಅವನುರುವಂ ಇವ್ವುರುವುಗಳ್ ಈಶ್ವರನು ಇರುವನು ಎಂಬುದಾದ್ರೂ ಈಶಿತವ್ಯ ನಿರಪೇಕ್ಷವಾಗಿ ಅಲ್ಲವಷ್ಟೇ. ಅವನು ಇರುವ ಸ್ಥಿತಿಯಲ್ಲಿ ಯಸ್ಯ ಆತ್ಮ ಶರೀರಂ ಯಸ್ಯ ಪೃಥ್ವಿ ಶರೀರಂ ಎಂಬಂತೆ ಜಗತ್ತು ಅವನಿಗೆ ಶರೀರವಾಗಿ ಶೇಷವಾಗಿ ಇದ್ದೇ ಇರುತ್ತೆ. ಅವನಿಲ್ಲ ಎನ್ನುತ್ತೀಯೋ, ಆಗ ಅಭಾವ ರೂಪ ಧರ್ಮದಿಂದ ಕೂಡಿ ತೋರ್ತಾನೆ. ಅವನ ಅರುವಂ ಇವ್ವರುವುಗಳ್ ಆಗ ಇಲ್ಲ ಎನ್ನುವ ಶಬ್ದಕ್ಕೆ ವಾಚ್ಯವಾಗಿ ಬೇರೆ ಅವಸ್ಥೆಯನ್ನು ಹೊಂದಿ ಇವುಗಳ ಅಸ್ತಿತ್ವ ತೋರುತ್ತೆ. ಘಟವು ಇದೆ ಎಂದರೆ ಬಾಯಿಯೋ ಹೊಟ್ಟೆಯೋ ಇರುವ ಆಕಾರ ತೋರುತ್ತೆ, ಒಂದು ಘಟ ಮಡಿಕೆ. ಘಟವು ಇಲ್ಲ ಎಂದ್ರೆ ನಾಸ್ತಿತ್ವ ಧರ್ಮ ವಿಶಿಷ್ಟನಾಗಿ ತೋರುತ್ತೆ. ಇಲ್ಲಿಲ್ಲ ಎಂದರೆ ಬೇರೊಂದು ಸ್ಥಳದಲ್ಲಿ ಇದೆ ಎಂದಾಗತ್ತೆ. ಈಗ ಇಲ್ಲ ಎಂದರೆ ಬೇರೊಂದು ಕಾಲ ವಿಶೇಷದಲ್ಲಿ ಇದೆ ಎಂದಾಗತ್ತೆ. ಎಲ್ಲೆಲ್ಲಿಯೂ ಯಾವಾಗಲೂ ಒಂದು ಪ್ರಕಾರದಿಂದಲೂ ಘಟ ಇಲ್ಲ ಎಂದು ಹೇಳುವುದಕ್ಕಾಗದ ಕಾರಣ ನಿರುಪಾಧಿಕ ನಿಷೇಧ ಇಲ್ಲವಷ್ಟೇ. ಎಲ್ಲ ವಾದ ಪ್ರತಿವಾದಗಳು ತರ್ಕಗಳೆಲ್ಲ. ಈಗ ಮಣ್ಣಿನಿಂದ ಮಡಿಕೆ ಆಯ್ತು, ಮಡಿಕೆ ಮಾಡಿ ಕೊಟ್ಟಾಯ್ತು, ಮಡಿಕೆ ಇದೆ. ಈಗ ಮಣ್ಣು ಕೊಡು ಅಂತ ಕೇಳಿದ್ರೆ ಮಡಿಕೆ ಇದೆಯೇನೋ? ಪೂರ್ವ ರೂಪ ಅದು ನಾಶ, ಉತ್ತರ ರೂಪದ ಸ್ಥಿತಿ. ಮಡಿಕೆಯನ್ನು ಒಡೆದು ಚೂರು ಹೆಂಚು ಚೂರುಗಳಾಗಿ ಆಮೇಲೆ ಅದನ್ನ ಕೊಟ್ಟಿ ಪುಡಿ ಮಾಡಿದ್ರೆ ಮಣ್ಣು ಸಿಕ್ತು. ಅದ್ ಮಡಿಕೆ ಎಲ್ಲ ಪುಡಿ ಮಾಡಿ ಎಲ್ಲ ಆಗಿ ಇಟ್ಕೊಂಡು ಇವಾಗ ಮಡಿಕೆ ಕೊಡು ಅಂತಂದ್ರೆ ಮಡಿಕೆ ಇಲ್ಲ, ಮಡಿಕೆದೇನೆ ಇವಾಗ ಆಗಿರೋದು ಮಣ್ಣು. ಈ ರೀತಿನೂ ಭಗವಂತ ಸೃಷ್ಟಿ ಎಲ್ಲವೂ ಅವನೇ ಆದ ಅಂತಂದ್ರೆ ಹಾಗಾದ್ರೆ ಅವನು ಬೇರೆ ಕಡೆ ಇಲ್ವೋ ಅಂದ್ರೆ ಅವನು ಮಣ್ಣಾಗಿದ್ದವನು ಮಡಿಕೆ ಆದ, ಮಡಿಕೆಯಾಗಿದ್ಯೂ ಕೂಡ ಮಣ್ಣಾಗಿಯೂ ಇರಬಲ್ಲ ಅವನು. ಸಕಲೇತರ ವಿಲಕ್ಷಣ. ಇದು ಮಣ್ಣು ಮಡಿಕೆಗೆ ಕಾರಣ ಅನ್ನೋದಕ್ಕಷ್ಟಕ್ಕೆ ಮಾತ್ರ ಆ ಒಂದು ಇದನ್ನ ದೃಷ್ಟಾಂತವನ್ನು ತಗೋಬೇಕೆ ಹೊರತು ಮಡಿಕೆದೇ ಪೂರ್ಣವಾದ ವೃತ್ತ ಅಂತ ಭಗವಂತನಿಗೆ ಅನ್ವಯ ಆಗೋಲ್ಲ. ಯಾಕೆಂದ್ರೆ ಮಡಿಕೆ ಪೂರ್ವ ರೂಪದ ಮಣ್ಣು ಹೋಯ್ತಲ್ಲಿ, ಪೂರ್ವ ರೂಪ ಇಲ್ಲ ಅಲ್ಲಿ. ಮಡಿಕೆ ಬಂದಾದ್ಮೇಲೆ ಮಣ್ಣಿಲ್ಲ. ಭಗವಂತ ಹಾಗಲ್ಲ, ಅವನು ಮಡಿಕೆಯಾಗಿಯೂ ಮಣ್ಣಾಗಿಯೂ ಇರಬಲ್ಲ. ಎಲ್ಲದರಲ್ಲೂ ತಾನಿದ್ದು ಎಲ್ಲವೇ ತಾನಾಗಿದ್ದು ಎಲ್ಲದಕ್ಕಿಂತ ಹೊರತಾಗೂ ಇರಬಲ್ಲ. ಇದು ಸಾಧ್ಯವೋ? ಇವಾಗ ನಾನು ಇಲ್ಲಿ ಈ ಕ್ಷಣದಲ್ಲಿ ಈ ರೂಮ್ನಲ್ಲಿ ಕೂತಿದ್ದೇನೆ, ಇಲ್ಲ ಇನ್ನೆಲ್ಲೋ ಕಡೆ ಇದ್ದೇನೆ, ಇನ್ನು ಮೂರ್ನಲ್ಲೂ ಇದ್ದೀನಿ ಅಂತಂದ್ರೆ ಸಾಧ್ಯವೋ? ಒಂದು ಕಾಲ, ಒಂದು ದೇಶ, ಒಂದು ಸ್ಥಳ ಇದಕ್ಕೆ ಸೀಮಿತ. ಈ ಶರೀರದಲ್ಲಿ ನಾನು ಬಂದಿಯಾದವನು, ನಾನೆಲ್ಲ ಕಡೆನಲ್ಲೂ ಇರ್ಲಿಕ್ಕಾಗಲ್ಲ. ಈ ಶರೀರದಲ್ಲಿ ವ್ಯಾಪ್ತಿ ಏನು ಅಂದ್ರೆ ತಲೆ ಕೂದ ಹೇಳಿದ್ರು ನನಗೆ ಗೊತ್ತಾಗುತ್ತೆ, ಕಾಲಿಗೆ ಮುಳ್ಳು ಚುಚ್ಚಿದ್ರು ಗೊತ್ತಾಗತ್ತೆ. ಶರೀರದ ಯಾವ ಭಾಗದಲ್ಲಿ ಏನೇ ನಡೆದ್ರು ಕೂಡ ಅದರ ಅರಿವು ನನಗುಂಟಾಗತ್ತೆ. ಅದು ನಿಮ್ ಶರೀರದಲ್ಲಿ ಏನಾಗ್ತಿದೆ ಅಂತ ನನ್ಗೆ ಗೊತ್ತಾಗತ್ತೇನೋ? ಇದು ಜೀವಾತ್ಮನಿಗೂ ಪರಮಾತ್ಮನಿಗೂ ಇರುವಂತಹದ್ದು. ಇಬ್ಬರು ಕೂಡ ಅಣು ಸ್ವರೂಪ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಣುವಿಲ್ ಅಣುவும் ಅಹಲಿಲ್ ಅಹಲು ಇವರೇ ಹೇಳ್ತಾರೆ ಮುಂದಕ್ಕೆ. ಸೊ ಜೀವಾತ್ಮ, ಪರಮಾತ್ಮ, ಪ್ರಕೃತಿ, ಅವುಗಳ ಸ್ವರೂಪ, ಅದರ ಎಕ್ಸಿಸ್ಟೆನ್ಸ್ ಹೇಗೆ, ಎಲ್ಲದರ ವಿವರವೂ ಇಲ್ಲಿ ಬರುತ್ತೆ. ಅವನೇ ಇಲ್ಲ ಅಂತ ಅನ್ನೋ ಮಾತುಗಳು ಫಸ್ಟ್, ಅದಕ್ಕಾಗಿ ಇವೆಲ್ಲ ಬಂದದ್ದು ಚರ್ಚೆ. ಉಳನೇನ ಇಲನೇನ ಇವೈ ಗುಣ ಉಡಮೈಲ್ ಇದ್ದಾನೆ ಎಂಬುದನ್ನ ಇಲ್ಲ ಎಂಬುದನ್ನ ಗುಣವಾಗಿ ಉಳ್ಳವನಾದ್ದರಿಂದ ಇವೆರಡು ಎರಡು ಧರ್ಮಗಳಾದವು. ಉಳ ನೀರು ತಹಮಯೋಡು ಇದ್ದಾನೆ ಎಂಬ ಮಾತಿನಿಂದಲೂ ಇಲ್ಲ ಎಂಬ ಮಾತಿನಿಂದಲೂ ಹೇಳಿದೆ ಎರಡು ಸ್ವಭಾವದಿಂದಲೂ ಇರುವವನಾದನು. ಒಳಿವಿಲನ್ ಪರಂದೆ
ನಾನು ಇದ್ದಾನೆ ಎಂಬ ಮಾತಿನಿಂದ ಅವನ ಅಸ್ತಿತ್ವವನ್ನು ಸಾಧಿಸಿದೆ, ನೀನು ಇಲ್ಲ ಎಂಬ ಮಾತಿನಿಂದ ಅದನ್ನೇ ಸಾಧಿಸಿದೆ. ಅಂತೂ ನಾವಿಬ್ಬರು ಕೂಡ ಅಸ್ತಿತ್ವವನ್ನೇ ಸಾಧಿಸಿದರು. ದೇರ್ ಈಸ್ ಗಾಡೋ ದೇರ್ ಈಸ್ ನೋ ಗಾಡೋ, ಇಬ್ಬರಿಗೂ ಗಾಡ್ ಅಂತೂ ಇದ್ದಾನೆ. ಇನ್ನು ಅವನು ಇರುವುದಾದ್ರೆ ಅವನಿರುವಂತೆ ವಿಭೂತಿಯೊಡನೆ ಇರುವುದು ಸರಿ ಹೊಂದುವುದಷ್ಟೇ ಎನ್ನುತ್ತಾರೆ. ಉಳನಾಮ ಪೋಲೆ ಸ ವಿಭೂತಿಗನಾಯ ಉಳನಾಹೋ ಅಮೆಯಾದೋ ಎನ್ಗಿರಾರ್. ಇದು 9ನೇ ಪಾಶುರ. ಇನ್ನು 10ನೇ ಪಾಶುರ, ಅದಕ್ಕೊಂದು ಅವತಾರಿಕೆ, ಇಂಟ್ರೊಡಕ್ಷನ್. பரந்த வித்யா ஜெகத்தை சரீரத்தையா சேஷமாக உடையனாய் எங்கும் வியாபித்து தாரகனாய் நியாமகனாய் சேஷியாய் இருக்கும் என்று கீழே சொன்னார். கீழே மேலே ಅಂದ್ರೆ கீழே ಅಂದ್ರೆ ಹಿಂದೆ ಹೇಳಿದ್ದು ಅಂತ. இப்படி வியாபித்து நின்னால் அச்சித் சம்சர்க்கத்தாலே சேத்தனனுக்கு ஒரு சங்கோச்சம் பிறவா நின்னதிரே. அப்படி அவனுக்கும் இவத்தோட்டை சம்சர்க்கத்தால சங்கோச்சம் பிறக்குமோ என்னில் அது செய்யாது. அசங்குச்சிதமாக வியாபித்து நிற்கும் என்ற வியாப்தி சௌகரியத்தை அருளி செய்கிறார். பரந்த தன் பறவையுள் நீர் தோறும் பரந்துளன் பரந்த அண்டமிதென நில விஷும்பொழிவர கரந்தசில் இடந்தோறும் இடந்திகள் பொருள் தோறும் கரந்தெங்கும் பரந்துளன் இவை உண்டகரனே. ಒಂದ್ ನಿಮಿಷ ಬಂದೆ. ಪರಂದ ಎಲ್ಲೆಲ್ಲಿಯೂ ವ್ಯಾಪಿಸಿದ ತಣ್ ಪರವೆಯುಳ್ ಶೀತಳವಾದ ಕಡಲಿನಲ್ಲಿ ಕಾರಣ ಜಲರೂಪವಾದ ಏಕಾರ್ಣವದಲ್ಲಿ ನೀರ್ದೊರಂ ಸೂಕ್ಷ್ಮತಮವಾದ ಜಲ ಪರಮಾಣುಗಳನ್ನೆಲ್ಲ ಪರಂದ ಅಂಡಂ ಇದು ಎನ ಮಹಾವಕಾಶವುಳ್ಳ ವಿಸ್ತಾರವಾದ ಈ ಅಂಡದಲ್ಲೆಲ್ಲ ವ್ಯಾಪಿಸಿರುವಂತೆಯೇ ಪರಂದ್ ಉಳನ್ ಅಸಂಕುಚಿತವಾಗಿ ವ್ಯಾಪಿಸಿ ಇರುವವನಾಗಿ ಹೀಗೆ ನಿಲಂ ಭೂಮಿಯಲ್ಲಿಯೋ ವಿಶುಂಭು ಊರ್ಧ್ವಲೋಕಗಳಲ್ಲಿ, ವಿಶುಂಭು ಅಂದ್ರೆ ಒಂದ್ ಕಡೆ ಆಕಾಶ, ಇನ್ನೊಂದು ಊರ್ಧ್ವಲೋಕಗಳು ಸ್ಪೇಸು, ಅಲ್ಲಿಂದ ಮೇಲಕ್ಕಿರುವಂತಹದ್ದು. ಒಳಿವು ಅರ ಒಂದನ್ನು ಬಿಡದೆ ಕರಂದ ಅತಿ ಸೂಕ್ಷ್ಮವಾದ ಶಿಲಿಡಂ ತೋರುಂ ಅಲ್ಪವಾದ ಸ್ಥಳಗಳಲ್ಲೆಲ್ಲ ಈಡಂ ಆಯಾಯ ಸ್ಥಳಗಳಲ್ಲಿ ತಿಹಳ್ ಸ್ವಯಂ ಪ್ರಕಾಶವಾಗಿ ಉಜ್ವಲವಾದ ಪೊರುಳ್ ತೋರುಂ ಆತ್ಮವಸ್ತುಗಳೆಲ್ಲ ಕರಂದೆ ಆಯಾ ವಸ್ತುಗಳಿಗೂ ತಿಳಿಯದಂತೆ ಗುಪ್ತವಾಗಿ ಇದ್ದುಕೊಂಡು ಎಂಗೊಂ ಎಲ್ಲೆಲ್ಲಿಯೋ ಪರಂದ್ ಉಳನೆ ವ್ಯಾಪಿಸಿದ್ದಾನೆ. ಅವನು ಯಾರು ಅಂದ್ರೆ ಇವೈ ಉಂಡ ಕರಣ್, ಇವುಗಳನ್ನೆಲ್ಲ ಭಕ್ಷಿಸಿ ಸ್ಥಿರವಾಗಿ ನಿಂತಿರುವ ಪರಮಾತ್ಮ. ಜಗತ್ತನ್ನ ತನ್ನ ಶರೀರವನ್ನಾಗಿಯೋ ಶೇಷವಾಗಿ ಉಳ್ಳವನಾಗಿ ಎಲ್ಲೆಲ್ಲಿಯೂ ವ್ಯಾಪಿಸಿ ಧಾರಕನಾಗಿ ನಿಯಾಮಕನಾಗಿ ಶೇಷಿಯಾಗಿ ಇರುತ್ತಾನೆ ಅಂತ ಹಿಂದೆ ಹೇಳಿದ್ರು. ಹೀಗೆ ವ್ಯಾಪಿಸಿ ನಿಂತರೆ ಅಚಿತ್ ಸಂಸರ್ಗದಿಂದ ಚೇತನರಿಗೆ ಒಂದು ಸಂಕೋಚ ಏರ್ಪಡುತ್ತದೆಯಷ್ಟೇ. ಹಾಗೆಯೇ ಅವನಿಗೂ ಇವುಗಳ ಒಡನೆ ಉಂಟಾದ ಸಂಸರ್ಗದಿಂದ ಸಂಕೋಚ ಉಂಟಾಗುವುದು ಅಂತಂದ್ರೆ ಹಾಗಾಗೋದಿಲ್ಲ. ಯಾವ ಸಂಕೋಚವೂ ಇಲ್ಲದೆ ಅವೆಲ್ಲವನ್ನು ವ್ಯಾಪಿಸಿ ಅವನು ನಿಲ್ಲುತ್ತಾನೆ ಎಂದು ವ್ಯಾಪ್ತಿ ಸೌಕರ್ಯವನ್ನ ನಿರಾಕರಿಸ್ತಾರೆ. பரந்த தன் பறவை இத்தியாதி. பறந்து குளிர்ந்திருந்துள்ள கடலில் ஜல பரமாணுக்கள் தோறும் வியாபித்திருக்கும் நீர்ச்செறிவாலே திரண்டு தோத்து இரவித்தனையிரே பரமாணு சங்காதமிரே ஜாயானந்தரிக்ஷாத் என்கிற வஸ்து ஜல பரமாணுக்களிலே வியாப்தியா நின்னால் அல்பாவகாசமாய் நெருக்கப்பட்டிருக்குமோ என்னில் பரந்த அண்டமிதென அந்த ஜல பரமாணுக்கள் தான் பரந்த வண்டமிதென வாயிற்று வியாபித்திருப்பது ஓர் அண்டத்தை சமைத்து அதிலே ஓர் ஏகாக்கியை வைத்தா போல இருக்கும்.
இப்படி ஜல பரமாணுக்களிலே வியாபித்தும் இடம் இத்தனையோ என்னில் நிலவிஷும் ஒளிவர பூமி அந்தரிக்ஷங்களிலும் அப்படியே இவை மூன்றும் அஞ்சுக்கும் உபலட்சணமாய் அஞ்சாலும் ஆரப்தமான அண்டத்தளவும் நினைத்து மேல் காரியமான பதார்த்தங்களில் வியாபித்திருக்கும்படி சொல்லுகிறது. ಪರಂದದನ್ ಪರವೇ ಇತ್ಯಾದಿ. ವಿಶಾಲವಾಗಿ ಶೀತಳವಾಗಿರುವ ಕಡಲಿನಲ್ಲಿ ಜಲ ಪರಮಾಣುಗಳೆಲ್ಲ ಆ ಪರಮಾತ್ಮನು ವ್ಯಾಪಿಸಿರುತ್ತದೆ. ಆ ಪರಮಾತ್ಮ ವಸ್ತು ಒಂದೊಂದು ಕಣ, ನೀರಿನ ಒಂದೊಂದು ಹನಿ, ಅದರಲ್ಲಿ ಸಮುದ್ರವು ನೀರಿನ ಆಧಿಕ್ಯದಿಂದ ಒಟ್ಟಾರೆ ಸೇರಿ ತೋರುತ್ತದೆ ಅಷ್ಟೇ. ಆದರೆ ಅದು ಪರಮಾಣು ಸಂಘಾತವಷ್ಟೇ. ಜಾಯಾನ್ ಅಂತರಿಕ್ಷಾತ್ ಎಂದು ಹೇಳಲ್ಪಡುವ ವಸ್ತು ಜಲ ಪರಮಾಣುಗಳಲ್ಲಿ ವ್ಯಾಪಿಸಿದ್ದರೆ ಅಲ್ಪವಾದ ಅವಕಾಶ ಇರುವ ಕಾರಣ ಕುಗ್ಗಿ ಹೋಗಿರುತ್ತೋ ಅಂತಂದ್ರೆ ಪರಂದ ಅಂಡಮಿದೆನ, ಆ ಜಲ ಪರಮಾಣುಗಳು ತಾವೇ ವಿಶಾಲವಾದ ಅಂಡವೋ ಎಂಬಂತೆ ಇದು ವ್ಯಾಪಿಸಿದೆ. ಒಂದು ಅಂಡವನ್ನು ರಚಿಸಿ ಅದರಲ್ಲಿ ಒಬ್ಬನನ್ನೇ ಇಟ್ಟಂತೆ ತೋರುತ್ತೆ. ಹೀಗೆ ಜಲ ಪರಮಾಣುಗಳಲ್ಲಿ ವ್ಯಾಪಿಸಿ ಬಿಡುವುದಷ್ಟೇಯೋ ಅಂತಂದ್ರೆ ನೀಲ ವಿಶುಂಭು ಒಳಿವರ ಭೂಮಿ ಅಂತರಿಕ್ಷಗಳಲ್ಲಿಯೂ ಹಾಗೆಯೇ. ಇವು ಮೂರು ಪಂಚಭೂತಗಳಿಗೂ ಉಪಲಕ್ಷಣ. ಇವು 5ರಿಂದಲೂ ಉಂಟಾದ ಅಂಡದವರೆಗೂ ವ್ಯಾಪಿಸಿ ಪಂಚಭೂತಗಳ ಪಂಚೀಕರಣದಿಂದ ನಿಮಗೆ ವ್ಯಕ್ತವಾದಂತಹ ಸೃಷ್ಟಿ, ಕಣಿಗೆ ಕಾಣುವಂತ ಗಿಡ, ಮರ, ಬೆಟ್ಟ, ಪರ್ವತ, ನೀರು ಎಲ್ಲ ಸುತ್ತಮುತ್ತಲು ಇರುವಂತಹದ್ದು. ಈ 5ರಿಂದಲೂ ಉಂಟಾದದ್ದು ಬ್ರಹ್ಮಾಂಡ, ಇದನ್ನೇ ಪ್ರಕೃತಿ ಅಂತ ಹೇಳುವಂತಹದ್ದು. ಪಾಂಚಭೌತಿಕವಾದದ್ದು ಮೇಲೆ ಅವುಗಳಿಂದಾದ ಕಾರ್ಯಪದಾರ್ಥಗಳಲ್ಲಿ ವ್ಯಾಪಿಸಿರುವ ರೀತಿಯನ್ನು ಹೇಳುತ್ತೆ. ಕರಂದ ಶಿಲಿಡಂತೋರಂ, ಅತಿ ಸೂಕ್ಷ್ಮವಾದದ್ದಕ್ಕೂ ಸೂಕ್ಷ್ಮವಾದ ಅಲ್ಪ ಶರೀರಗಳಲ್ಲಿಯೂ ಇಡಂತಿಹಳ್ ಪೊರುಳ್ ತೋರಂ, ಆಯಾ ಶರೀರಗಳಲ್ಲಿ ಜ್ಞಾನ ಆನಂದ ಲಕ್ಷಣ ಹೊಂದಿ ಪ್ರಕಾಶಿಸುವ ಆತ್ಮರುಗಳಲ್ಲೆಲ್ಲ ಕರಂದು ವ್ಯಾಪ್ಯ ಪದಾರ್ಥಗಳಿಗೆ ತಿಳಿಯದಂತೆ, ಇತರರು ಕಾಣದಂತೆ ಎಂಗುಂ ಪರಂದುಳನ್. கரந்த சிலிடந்தொரும் இமையோடிமை பொருந்தும் போதே காத்திலே முடியும்படியான சூக்ஷ்மமான அல்ப சரீரங்கள் தோறும் இடந்தியல் பொருள் தோறும் அவ்வளவு சரீரங்களிலே ஞான ஆனந்த லட்சணமாய் கொண்டு மிளிருகிற ஆத்மாக்கள் தோறும் கறந்து வியாபிய பதார்த்தங்களுக்கு தெரியாதபடி அந்நைர் அதிர்ஷ்டனாய் எங்கும் பரந்துளன் சேதனன் ശരീരത്തിലെ വ്യാപിക്കും പോത് അതിലെ ഏകദേശത്തിലെ നിன்று ஞானத்தாலே எங்கும் வியாபிக்க கடவனாயிருக்கும். இவன் அங்கனன்னிக்கே சுரூபத்தாலே எங்கும் வியாபித்திருக்கும். விபுத்வத்தை அவனுக்கு சொல்லி அணுத்வத்தை இவனுக்கு சொல்லி இதற்குள்ளே அவன் குறைவர வியாபித்திருக்கும் என்றால் அது கூடுமோ என்னில் இவையுண்ட கரனே, சிறு வடிவை கொண்டு பெரியவத்தை எல்லாம் தன் வயிற்றிலே வைத்தால் தயிருண்ட பொன்வயிறு இவ்வேளுலகம் ஒன்றும் இடமுடைத்தால் என்கிறபடியே பின்னையும் அவ்வயிரே இடமுடைத்தாம்படி இருக்கவல்ல சர்வசக்தி சிறியவத்திலே குறைவர இருக்க மாட்டானோ என்கிறார். கரன் இப்படி சுதுட பிரமாண சித்தன். இவையுண்ட கரன் பரந்த தன் பறவையுள் நீர் தோறும் பரந்த அண்டவிதனா பரந்துளன் நில விஷும்பொழிவரா பரந்துளன் கரந்திஷில் இடந்தொரும் இடந்திகள் பொருள் தொறும் எங்கும் கரந்து பரந்துளன் என்று ಅನ್ವಯಂ. 10ನೇ ಪಾಶರದ್ದು. ಈಗ ಇದರ ಕನ್ನಡ ಅನುವಾದ ನೋಡೋಣ. 5ರಿಂದಲೂ ಉಂಟಾದ ಅಂಡದವರೆಗೂ ವ್ಯಾಪಿಸಿ ಪಂಚಭೂತಗಳು ಮೇಲೆ ಅವುಗಳಿಂದ ಕಾರ್ಯ ಪದಾರ್ಥಗಳು ವ್ಯಾಪಿಸಿರುವ ರೀತಿಯನ್ನು ಹೇಳುತ್ತದೆ. ಕರಂದ ಶಿಲಿಡಂತೊರಂ, ಅತಿ ಸೂಕ್ಷ್ಮವಾದದನ್ನು ಸೂಕ್ಷ್ಮವಾದ ಅಲ್ಪ ಶರೀರಗಳಲ್ಲಿಯೂ ಇಡಂತಿಹಳ್ ಪೊರುಳ್ ತೊರಂ, ಆಯಾ ಶರೀರಗಳಲ್ಲಿ ಜ್ಞಾನ ಆನಂದ ಲಕ್ಷಣವನ್ನು ಹೊಂದಿ ಪ್ರಕಾಶಿಸುವ ಆತ್ಮರುಗಳಲ್ಲೆಲ್ಲ ಕರಂದು ವ್ಯಾಪ್ಯ ಪದಾರ್ಥಗಳಿಗೆ ತಿಳಿಯದಂತೆ ಇತರರು ಕಾಣದಂತೆ ಎಂಗುಂ ಪರಂದುಳನ್. ಚೇತನನು ಶರೀರವನ್ನು ವ್ಯಾಪಿಸುವಾಗ ಅದರ ಒಂದು ಭಾಗದಲ್ಲಿ ನಿಂತು ಜ್ಞಾನದ ಮೂಲಕ ಆ ದೇಹದ ಎಲ್ಲಾ ಭಾಗದಲ್ಲಿ ವ್ಯಾಪಿಸುವನಾಗಿದ್ದಾನೆ. ಪರಮಾತ್ಮನು ಹಾಗಲ್ಲದೆ ತನ್ನ ಸ್ವರೂಪದಿಂದಲೇ ಎಲ್ಲೆಲ್ಲಿ ವ್ಯಾಪಿಸಿರುತ್ತಾನೆ. ವಿಭುತ್ವವನ್ನು ಅವನಿಗೆ ಹೇಳಿ ಅಣುತ್ವನ್ನ ಈ ಜೀವನಿಗೆ ಹೇಳಿ ಇವನೊಳಗೆ ಅವನು ನ್ಯೂನತೆ ಇಲ್ಲದೆ ವ್ಯಾಪಿಸಿರುತ್ತಾನೆ ಎಂದರೆ ಅದು ಸನಿಂದೋ ಹೊಂದುವುದೋ ಅಂತಂದ್ರೆ ಇವಯುಂಡ ಕರನೆ ಎಂತಾರೆ. ಚಿಕ್ಕ ಶರೀರವನ್ನು ಹೊಂದಿ
ದೊಡ್ಡದಾಗಿರುವುದನ್ನೆಲ್ಲ ತನ್ನ ಉದರದಲ್ಲಿಯೇ ಇಟ್ಟರೆ ತೈರುಂಡ ಪನ್ಮಯಿರ ಇವ್ವೇಳುಹಂ ಒಂಡುಮಿಡ ಮುಡೈತ್ತಾಲ್ ಎಂಬಂತೆ ನಂತರವೋ ಆ ಉದರದಲ್ಲಿಯೇ ಸ್ಥಳವಿರುವಂತೆ ಇಡಬಲ್ಲ ಸರ್ವಶಕ್ತಿಯುಳ್ಳವನು ಚಿಕ್ಕ ಶರೀರದಲ್ಲಿ ನ್ಯೂನತೆ ಇಲ್ಲದೆ ಇರಲಾರನು ಎನ್ನುತ್ತಾರೆ. ತರನ್ ಹೀಗೆ ಸುದೃಢ ಪ್ರಮಾಣ ಸಿದ್ಧನು. ಈ ಮಧುರ ಕವಿ ಆಳ್ವಾರು ಅಲ್ಲಿ ಹೋಗಿ ಸಿರಿತ್ತದು ವಯತ್ತಿಲೆ ಪೆರಿಯದು ವಿರಿಂದಾಲ್ ಎತ್ತೈ ತಿಂಡು ಹೆಂಗೆ ಕಿಡಕ್ಕುಂ ಅಂದ್ರು, ಅತ್ತೈ ತಿಂಡು ಹಂಗೆ ಕಿಡಕ್ಕುಂ ಅಂತ ಅವ್ರು ಉತ್ತರ ಹೇಳಿದ್ರು. ಆ ಮಾತಿಲ್ಲಿ ಈಗ ಶರೀರದೊಳಗೆ ಜೀವಾತ್ಮ ಇದ್ದಾನೆ, ಜೀವಾತ್ಮದಲ್ಲಿ ಪರಮಾತ್ಮ ಇದ್ದಾನೆ. ಈಗ ಜೀವಾತ್ಮ ಇವನ್ ಕರ್ಮ ಪ್ರಕಾರ ಇವನಿಗೇನೋ ಜ್ವರ ಬಂದಿದ್ಯೋ, ಇನ್ನೇನೋ ರೋಗ ಇದೆ, ಒಳಗಡೆ ಅವನಿದ್ದಾನೆ, ಅವನಿಗೂ ಅದ್ ರೋಗ ತಗುತ್ತೋ? ಜ್ವರ ಬಂದಿದೆ, ತುಂಬಾ ಹೀಟು, ಸಿಕ್ಕಾಪಟ್ಟೆ ಶಾಖ, ಅದರ ಇದು ಇವನು ತಪ್ಪಿಸ್ತಾ ಇದ್ದಾನೆ. ಪರಮಾತ್ಮ ಒಳಗಿರೋನು ಆಗ್ತಾನೋ ಅಂದ್ರೆ ಇಲ್ಲ, ಈ ಯಾವುದಕ್ಕೂ ಅವನು ಇರೋಲ್ಲ, ಆದ್ರೆ ಇದ್ದಾನೆ ಒಳಗಡೆ. ತನ್ನ ಕರ್ಮ ಫಲವನ್ನ ಸ್ವಾದುಮತ್ತಿ ಅಂತ ಈ ಆತ್ಮ ತಿಂತ ಇದ್ರೆ ದ್ವಾಸುಪರ್ಣ ಸಯುಜ ಸಕಾಯ ಪ್ರಸಿದ್ಧವಾದ ಉಪನಿಷತ್ತಿನ ಮಾತಿದು. ಅನಶ್ನನ್ ಅಭಿಚಾಗಶೀ, ಹೃದಯದಲ್ಲಿರೋ ಒಂದು ಕೊಬ್ಬೆ ಮೇಲೆ ಎರಡು ಪಕ್ಷಿಗಳು, ಒಂದು ತನ್ನ ಕರ್ಮ ಫಲವನ್ನ ತುಂಬಾ ಚೆನ್ನಾಗಿದೆ ಅಂತ ತಿಂದು ನಗುತ್ತೆ ಅಳುತ್ತೆ, ಇನ್ನೊಂದು ಏನು ಮಾಡಿದ್ರೆ ಸುಮ್ನೆ ಕುತ್ಕೊಂಡು ನೋಡ್ತಾ ಇದೆ ಅಂತೆ. ಅನಶ್ನನ್ ಅಭಿಚಾಗಶೀತಿ ಸರ್ವಸ್ಯ ಸಾಕ್ಷಿ ಸರ್ವಸ್ಯ ಈಶಾನಃ. ಇವನೇನೇನ್ ಮಾಡ್ತಾನೆ ಎಲ್ಲದಕ್ಕೂ ಅವನು ಸಾಕ್ಷಿಭೂತ. ನಿಖಿಲ ಜಗದಾಧಾರ, ಎಲ್ಲದಕ್ಕೂ ಸಾಕ್ಷಿಯಾಗಿರುವಂತವನು ಭಗವಂತ. ಅವನನ್ನ ಬಿಟ್ಟು ನೀವು ಅಥವಾ ಅವನ ಕಣ್ಣಿಗೆ ಮಣ್ಣೆರಿಸಿ ಇನ್ನೇನು ಮಾಡ್ಲಿಕ್ಕೆ ಸಾಕಾಗಲ್ಲ. ಯಾರ್ಯಾರಿಗೆ ಬೇಕಾದ್ರೆ ಏನಾದ್ರು ನಂಬಿಸ್ಬಿಡ್ಬೋದು, ಆಮೇಲೆ ನಾವೇ ತಟ್ಕೊಳ್ಳೋದು. ಎಷ್ಟ್ ಜನ ನಂಬಿಸ್ಬಿಟ್ಟೆ ನೋಡ್ರಿ ಅವರು, ನನ್ನ ಮಾತು ಅಂತಂದ್ರೆ ಅವ್ರು ತಗೊಂಡ್ರು. ನಾ ಹೇಳ್ದೆ ಸುಮ್ನೆ ನನ್ ಫೇಸ್ ಉಳಿಸ್ಕೋಬೇಕು ಅಂತ ಏನೋ ಒಂದ್ ಬಿಟ್ಟೆ, ಅದನ್ನ ಪೂರಾ ನಂಬಿದ್ರು ಅಂತ ಇವರೇ ಬಹಳ ಹೆಮ್ಮೆ ಪಟ್ಕೊಳ್ಳೋದು. ಆಗ ಭಗವಂತನ ಏನಾರು ಒಂದ್ಸಲ ನಂಬಿಸಿ ಏನಾರು ಮಾಡಿ ನೋಡೋಣ ಸಾಧ್ಯನೋ? ಎಲ್ಲವನ್ನು ಕೂಡ ತಿಳಿದವನು, ಎಲ್ಲದರಿಂದ ಉದಾಸೀನ, ಯಾವುದರಲ್ಲೂ ಅವನು ಇದರಲ್ಲಿ ಇನ್ವಾಲ್ವ್ ಆಗೋದಿಲ್ಲ, ಎಲ್ಲದಕ್ಕೂ ಸಾಕ್ಷಿಯಾಗಿರ್ತಾನೆ. ಇವನಿಗೆ ವಿವೇಕ ಕೊಟ್ಟಿದ್ದಾನೆ, ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ನೀನೇನೇ ನಡೆಸ್ತೀಯೋ ನಡ್ಸೋ ಎಲ್ಲದಕ್ಕೂ, ಆಮೇಲೆ ಏನೇನ್ ಬರುತ್ತೋ ಅದೆಲ್ಲ ಅನುಭವಿಸೋ, ಕೊಡೋ ನಾನೇನು ಎಲ್ಲದನ್ನೂ. ಅದ್ರದ ಕಾರಣ ಯಾರು? ನೀ ಮಾಡಿದಂತ ಕರ್ಮ. ನಾ ಮಾಡಿದ ಕರ್ಮ ಬಲವಂತವಾದ್ರೆ ನೀ ಮಾಡೋದೇನು ಹರಿ ಅಂದ್ರಲ್ಲ, ಅಲ್ಲಿ ಈ ಅರ್ಥದಿಂದನೇನೆ. ಯಾಕೆಂದ್ರೆ ಭಗವಂತ ಎಲ್ಲ ಮಾಡಿದ್ದಕ್ಕೆ ಮುಂದೆ ನನ್ನ ಪ್ರಬಲತರ ಪ್ರಾಚೀನ ಕರ್ಮಕ್ಕೆ ಅಧ್ಯಕ್ಷನಾಗಿ ನೀನು ಅದನ್ನ ನಡೆಸ್ತಾ ಇದ್ದೀಯಾ. ಯಾವ್ಯಾವ ಕರ್ಮಕ್ಕೆ ಏನೇನ್ ಫಲ ಕೊಡಬೇಕು ಅದನ್ನ ಕೊಡದೇ ಇದ್ರೆ ನೀನು ಯುವರ್ ಅನ್ಫಿಟ್ ಟು ಬಿ ಎ ಸುಪ್ರೀಂ ಜಡ್ಜ್, ನ್ಯಾಯಾಧೀಶನ ಸ್ಥಾನದಲ್ಲಿ ಕೂತ್ಕೊಂಡವನು ನಿಷ್ಪಕ್ಷಪಾತವಾಗಿ ನಿರ್ಧಾರವನ್ನು ತಿಳಿಸ್ಬೇಕು ತಾನೆ. ಹಾಗೆ ಜಗತ್ತಿನ ಸೃಷ್ಟಿ ಸ್ಥಿತಿ ಇದೆಲ್ಲ ಮಾಡ್ಬೇಕಾದ್ರೆ ಅವನು ನಿಷ್ಪಕ್ಷಪಾತಿಯಾಗಿರ್ಬೇಕು. ಅವನು ನಿಷ್ಪಕ್ಷಪಾತಿ ಅಂತ ಇದು ಹೇಳುತ್ತೆ, ವೈಷಮ್ಯ ನರ್ಗಣ್ಯ ಇಲ್ಲ ಅಂತ ಸೂತ್ರ. ನಮೇ ದ್ವೇಷೋಸ್ತಿ ನ ಪ್ರಿಯ ಅಂದ ಭಗವದ್ಗೀತೆನಲ್ಲಿ. ನನಗೆ ದ್ವೇಷಿಗಳು ಇಲ್ಲ, ನನಗೆ ಪ್ರಿಯರಾದವರು ಇಲ್ಲ. ಯಾಕೆಂದ್ರೆ ನನಗೆ ಯಾರಿಂದ ಏನೂ ಆಗ್ಬೇಕಾಗಿಲ್ಲ. ಯಾರೋ ಏನೋ ಅವ್ರ ಹತ್ರ ನಾವೇನೋ ಸ್ವಲ್ಪ ಇದಾಗಿರೋಣ, ತಗ್ಗಿ ಬಗ್ಗಿ, ಯಾಕೆ ಮುಂದಕ್ಕೆ ಏನಾದ್ರು ನಮ್ಗೆ ಉಪಯೋಗ ಆಗ್ಬೋದು, ಯಾರ್ದು ಸಹಕಾರ ಯಾವಾಗ ಬೇಕಾಗುತ್ತೋ ಅದಕ್ಕಾಗಿ ಸುಮ್ನೆ ಯಾರಲ್ಲೂ ಕರ್ಕಶವಾಗಿರೋದು ಬೇಡ, ಈ ಎಲ್ಲ ಮಾತುಗಳು ಲೌಕಿಕ ವ್ಯವಹಾರಕ್ಕೆ ಸರಿ. ಆದ್ರೆ ಭಗವಂತ ಯಾರ ಮೇಲಾದ್ರೂ ಡಿಪೆಂಡ್ ಆಗಿರ್ಬೇಕಾ? ನಮಗೆ ಕಣ್ಣು ನೋಡೋದಕ್ಕೆ ಒಂದು ಸಾಧನ, ಅದಿಲ್ದಿದ್ರೆ ನೋಡಕ್ಕಾಗುತ್ತೋ? ಈಗ ಕುರುಡ ಹುಟ್ಟು ಕುರುಡ, ಅವನ್ ಕಣ್ರೆಪ್ಪೆ ಇದೆ, ಅಳ್ಳಾಡಿಸ್ತಾನೆ, ಕಣ್ ಕಾಣಿಸುತ್ತೆ, ಐ ಬಾಲ್ಸ್ ಇದೆ, ಇವೆಲ್ಲ ಇದೆ ಅಲ್ಲಿ. ಕಣ್ಣಿನಲ್ಲಿ ಏನೇನು ಇರ್ಬೇಕೋ ಆ ಎಲ್ಲ ಅವಯವಗಳು ಇವೆ, ಆದ್ರೆ ನೋಡೋ ದೃಷ್ಟಿ ಮಾತ್ರ ಇಲ್ಲ. ಆ ಕಣ್ಣಿಗೆ ನೋಡೋ ದೃಷ್ಟಿ ಕೊಟ್ಟವನು ಯಾರು? ಉಪನಿಷತ್ತು ಹೇಳುತ್ತೆ ಇದನ್ನ. ಯಸ್ಯ ಪೃಥಿವೀಂ ಶರೀರಂ ಯಸ್ಯ ಪೃಥಿವೀಂ ನ ವೇದ. ಹೀಗೆಲ್ಲ ಹೇಳ್ಬೇಕಾದ್ರೆ ಪೃಥ್ವಿಯನ್ನು ಉಂಟು ಮಾಡಿದವನವನು, ಆದ್ರೆ ಪೃಥ್ವಿ ಗೊತ್ತಿಲ್ಲ ಇವನ್ ಯಾರು ಅಂತ. ಬ್ರಹ್ಮ ರುದ್ರಾದಿಗಳು ಉಂಟಾದವರು ಅವನಿಂದ, ಅವನು ಕೊಟ್ಟಂತ ಶಕ್ತಿ ಇವುಗಳೆಲ್ಲ, ಆದ್ರೆ ಅವನನ್ನು ತಿಳಿಯಲಿಲ್ಲ ಇವರು. ಹೀಗೆ ಆಧಾರಗಳೊಂದಿಗೆ ಸಮಂಜಸವಾಗಿ ಯಥಾರ್ಥವಾಗಿ ಅರ್ಥವನ್ನು ನೀಡಬೇಕಾದ್ರೆ ವೇದದ ಆಧಾರದೊಂದಿಗೆನೆ ಹೇಳ್ತಾ ಇದೆ.
ಇಲ್ಲಿ ಈಡಿನಲ್ಲೂ ಕೂಡ ಅಷ್ಟೇ, ವೇದದ ಆಧಾರದನ್ನೇ ಅಲ್ಲಿ ಹೇಳಿದ್ದನ್ನ ಇವರು ತಮಿಳ್ನಲ್ಲಿ ಹೇಳ್ತಾ ಇದ್ದಾರೆ. ವೇದಂ ತಮಿಳ್ ಶೈದ ಮಾರನ್. ಪರಂದುಳನ್ ಚೇತನನು ಶರೀರವನ್ನು ವ್ಯಾಪಿಸುವಾಗ ಅದರ ಒಂದು ಭಾಗದಲ್ಲಿ ನಿಂತು ಜ್ಞಾನದ ಮೂಲಕ ಆ ದೇಹದ ಎಲ್ಲ ಭಾಗದಲ್ಲಿ ವ್ಯಾಪಿಸುವನಾಗಿದ್ದಾನೆ. ಎಲ್ಲವನ್ನು ಹೇಗೆ ವ್ಯಾಪಿಸ್ತಾ? ಅಜ್ಞಾನದಿಂದ. ಪರಮಾತ್ಮನು ಹಾಗಲ್ಲದೆ ತನ್ನ ಸ್ವರೂಪದಿಂದಲೇ ಎಲ್ಲೆಲ್ಲಿ ವ್ಯಾಪಿಸ್ತಾನೆ. ಅಣುವಿಲ್ ಅಣುವು, ಅಹಲಿಲ್ ಅಹಲು. ಅದಕ್ಕೆ ಅವನಿಗೆ ಯಾವ ಒಂದು ಪರಿಮಿತಿ, ಬಾರ್ಡರು ಇಲ್ಲ. ನಾನು ಈ ಶರೀರದಿಂದ ಬೇರೆ ಇರ್ಲಿಕ್ಕೆ ಆಗೋಲ್ಲ, ನಾನು ಐ ಎಮ್ ಲಿಮಿಟೆಡ್ ಟು ದಿಸ್. ಒಂದು ಕಾಲ, ಒಂದು ದೇಶ, ಒಂದು ಅವಸ್ಥೆ, ಒಂದು ದೇಹ. ಆದ್ರೆ ಅವನು ಸರ್ವವ್ಯಾಪಿ, ಸರ್ವ ಅವಸ್ಥೆಗಳಲ್ಲೂ ಇದ್ದಾನೆ, ಸರ್ವಕಾಲದಲ್ಲೂ ಇದ್ದಾನೆ. ಹಿಂದೆ ಇದ್ದ, ಇವತ್ತಿಲ್ಲ, ನಾಳೆ ಇರೋಲ್ಲ ಅಂತಿಲ್ಲ. ಕಾಲಾತೀತ ಅನ್ನೋದಿದು. ಈ ಕಾಲಗಳಿಗೆ ಅತೀತನಾದವನು. ಗುಣಾತೀತ, ಸತ್ವ ರಜೋ ತಮೋ ಗುಣ ಅವನಲ್ಲಿ ಯಾವಾಗ್ಲೂ ಜಾಸ್ತಿ ಆಯ್ತು, ಅವಾಗ ಅದು ಇದಾಯ್ತು, ಇವೆಲ್ಲ ಇಲ್ಲ ಭಗವಂತನಿಗೆ. ಯಾಕೆಂದ್ರೆ ಅವನಿಗೆ ಗುಣಗಳು ಪ್ರಧಾನವಾಗಿ, ಅದರ ಪ್ರಕಾರ ಇವನು ಪ್ರಚೋದನೆ ಏನಿಲ್ಲ. ವಿಭುತ್ವವನ್ನ ಅವನಿಗೆ ಹೇಳಿ, ಅಣುತ್ವವನ್ನ ಈ ಜೀವನಿಗೆ ಹೇಳಿ, ಇವನೊಳಗೆ ಅವನು ನ್ಯೂನತೆಯಲ್ಲಿ ವ್ಯಾಪಿಸುತ್ತಾನೆ ಅಂದ್ರೆ ಅದು ಸರಿ ಹೊಂದುತ್ತೋ ಅಂದ್ರೆ ಇವ ಯುಂಡಕರನೆ ಅಂತಾರೆ. ಚಿಕ್ಕ ಶರೀರವನ್ನು ಹೊಂದಿ ದೊಡ್ಡದಾಗಿರೋದನ್ನೆಲ್ಲ ತನ್ನ ಉದರದಲ್ಲಿ ಇಟ್ಟರೆ ತೈರುಂಡ ಪನ್ವೈರೆ ಇವೇಳು ಹರಂ ಉಂಡು ಮಿಡಂ ಉಡೈತಾಲ್ ಎಂಬಂತೆ. ನಂತರವು ಆ ಉದರದಲ್ಲಿಯ ಸ್ಥಳ ಇರುವಂತೆ ಇಡಬಲ್ಲ ಸರ್ವಶಕ್ತಿ ಉಳ್ಳವನು ಚಿಕ್ಕ ಶರೀರದಲ್ಲಿ ನ್ಯೂನತೆ ಇಲ್ಲದೆ ಇರಲಾರನು. ಯಶೋದೆ ಮಣ್ ತಿಂದೇನೋ, ಬಾಯಿ ತೆಗಿ ಅಂತ ಅಂದಾಗ ಬಾಯಿನಲ್ಲಿ ಎಲ್ಲ ಲೋಕಗಳನ್ನು ತೋರಿಸಿದ. 14 ಲೋಕಗಳು, ಈ ಅಂಡ ಬ್ರಹ್ಮಾಂಡ. ಆ ಬ್ರಹ್ಮಾಂಡದಿಂದ ಮತ್ತೆ ಏನೋ ಕಾನ್ಸಂಟ್ರೇಷನ್ ಮಾಡ್ತಾ ಒಂದಕ್ಕೆ ಫೋಕಸ್ ಮಾಡ್ತಾ ಹೋದ್ರೆ ಈ ಇದರಲ್ಲಿ ಏನು ಮೊಬೈಲ್ನಲ್ಲಿ ಆ ಇದ್ರದನ್ನು ತೋರಿಸೋದು ಯಾವುದು, ಇದ್ರದನ್ನ ಮ್ಯಾಪ್. ನೀವ್ ಎಲ್ಲಿದ್ದೀರಿ, ಆ ಸ್ಥಳದಿಂದ ಇನ್ನೆಲ್ಲಿ ಹೋಗ್ಬೇಕು, ಅದನ್ನೇ ದೊಡ್ಡದು ಮಾಡ್ತಾ ಮಾಡ್ತಾ ಹೋದ್ರೆ ಯಾವ ಕ್ರಾಸ್ಗಳು, ಅಲ್ಲಿಂದ ಯಾವುದು ಎಲ್ಲ ಬರುತ್ತಲ್ಲ. ಹಾಗೆ ಇವನ ಬಾಯಿನಲ್ಲಿ ನೋಡ್ತಾ ನೋಡ್ತಾ ಒಳಗಡೆ ಹೋದ್ರೆ ಕಡೆಗೆ ಈ ಭಾರತವನ್ನು ನೋಡಿದ್ಲು, ಅಲ್ಲಿಂದ ನಂದಗೋಕುಲವನ್ನು ನೋಡಿದ್ಲು, ಅದ್ರೊಳಗಡೆ ತಮ್ಮನೆ, ಅಲ್ಲಿ ತನ್ನನ್ನು ನೋಡ್ಕೊಂಡ್ಲು ಅವಳು. ಎಲ್ಲ ಅವನ ಬಾಯಿ ಒಳಗಡೆ. ಆ ಪುಟ್ಟ ಬಾಯಿನಲ್ಲಿ ಇದೆಲ್ಲ ಇರ್ಲಿಕ್ಕೆ ಸಾಧ್ಯವಾಯ್ತು? ಇಡೀ ವಿಶ್ವವನ್ನು ತನ್ನೊಳಗೆ ಇಟ್ಕೊಂಡು ನೋಡ್ತಾನೆ ಅಂತ. ಯೋಗಿ ಹೃದಯಾನ ಗಮ್ಯಂ ಅನ್ನೋದ್ರ ಇದಲ್ಲೇನೆ ಇವೆಲ್ಲ ನಮ್ಗೆ ಸ್ವಲ್ಪ ಅರ್ಥ ಆಗೋದು ಕಷ್ಟವಾಗತ್ತೆ. ಏನು ಅಂದ್ರೆ ನಮ್ಮ ಕೈಯಿನ ಮುಷ್ಟಿಯ ಅಷ್ಟು ಪ್ರಮಾಣ ನಮ್ಮ ಹೃದಯ. ನಮ್ಮ ಮುಷ್ಟಿ ಕೈಯನ್ನ ಹೀಗೆ 5 ಬೆರಳುಗಳನ್ನ ಮಡಿಸಿ ಇಟ್ಕೊಂಡ್ರೆ ಏನ್ ಸೈಜ್ ಇದೆಯೋ ದಟ್ ವಿಲ್ ಬಿ ಸೈಜ್ ಆಫ್ ಅವರ್ ಹಾರ್ಟ್. ಆ ಹಾರ್ಟ್ ಅಲ್ಲಿ 4 ಕವಾಟಗಳಿದೆ, ವಿಜ್ಞಾನದಲ್ಲಿ ನೋಡಿದ್ದೀರಿ. ಅದರೊಳಗಡೆ ಒಂದು ಆಕಾಶ, ಒಂದು ಸ್ಪೇಸು, ಆಕಾಶ ಅಂದ್ರೆ. ಆ ಧಾರಾಕಾಶ ಇಲ್ಲಿ ಹೊರಗಡೆ ಇದೆಯಲ್ಲ ಅಷ್ಟು ದೊಡ್ಡದಾಗಿದೆ ಅಂತಾರೆ. ಇದೇಗ್ ಸಾಧ್ಯ? ಕೈ ಹಿಡಿಯಷ್ಟು ಇರುವಂತ ಹೃದಯದಲ್ಲಿ ಈ ಹೊರಗಿನ ಆಕಾಶವೆಲ್ಲ ಇದೆ. ಧಾರವಿದ್ಯೆ ಇದು, ಉಪನಿಷತ್ತಿನಲ್ಲಿ ಹೇಳುವಂತದ್ದು. ಇದನ್ನ ಸರಿಯಾಗಿ ತಿಳಿಬೇಕು. ಅವನ ಧಾರ ವಿದ್ಯೋಪಾಸಕ. ಹಾಗೆ ಈ ಜೀವಾತ್ಮನ ಒಳಗೆ ಇನ್ನೂ ಸೂಕ್ಷ್ಮವಾಗಿ ಅಣುವಿಲ್ ಅಣುವು ಅಂತವನು ಹೇಗೆ ಮಹತ್ತಾಗ್ತಾನೆ ಅಂತಂದ್ರೆ, ದೊಡ್ಡದಾಗಿರೋದನ್ನೆಲ್ಲ ಚಿಕ್ಕ ಶರೀರವನ್ನು ಹೊಂದಿ ಇಟ್ಕೊಂಡ್ರೆ ತನ್ನ ಉದರದಲ್ಲಿ ತೈರುಂಡ ಪನ್ವೈರೆ ಇವೇಳು ಉಂಡೊಂ, ಬೆಣ್ಣೆ ಮೊಸರು ತಿನ್ನುವಂತ ಹೊಟ್ಟೆ, ಅದರಲ್ಲಿ 7 ಲೋಕಗಳು. ಜ್ಞಾನ ಮೇಲು ಉಂಡ ಅರಂಗ ತರವಿನಣಯ ಅಂತಾರಲ್ಲ, ಹೇಗೆ ಎಂಬಂತೆ ನಂತರವೂ ಆ ಉದರದಲ್ಲಿಯೇ ಸ್ಥಳ ಇರುವಂತೆ. ಇವೆಲ್ಲ ಇಟ್ಕೊಂಡ್ರು ಇನ್ನೂ ಜಾಗ ಇದೆಯಂತ ಅಲ್ಲಿ ಇಡಬಲ್ಲ ಅಂತ ಸರ್ವಶಕ್ತಿ ಉಳ್ಳವನು ಚಿಕ್ಕ ಶರೀರದಲ್ಲಿ ನ್ಯೂನತೆ ಇಲ್ಲದೆ ಇರಲಾರನೋ ಎನ್ನುತ್ತಾರೆ. ಕರನ್ ಹೀಗೆ ಸುದೃಢ ಪ್ರಮಾಣ ಸಿದ್ಧನು ಇವಯುಂಡ ಕರನ್ பரந்த தன் பறவையுள் நீர்தொறும் பரந்த அண்டமிதென பரந்துளன் நிலவிசும் வழிவர பரந்துளன் கரந்த ಶಿಲಿನ್ இடந்தோறும் இடಂತಿಹಳ್ பொருள் தோறும் எங்கும் கரந்து பரந்துளன் ಎಂದು ಅನ್ವಯ. ಆಸರ ಅದರದ್ದು ಲಯಬದ್ಧತೆ ಆಗಿರಬೇಕು. ಅದಕ್ಕಾಗಿ ಅನ್ವಯ ಅನ್ನೋದೇನಿದೆ. ಈಗ ಒಂದು ಕಾವ್ಯದಲ್ಲಿ ಒಂದು ಪದ್ಯವನ್ನು ಬರೆದ್ರೆ
ಅದು ಪದ್ಯದ ರೀತಿನಲ್ಲಿ ಅಲ್ಲಿ ಬರ್ದಿದ್ದಾರೆ. ಆ ಛಂದಸ್ಸು, ಇದು ಎಷ್ಟು ಮಾತ್ರೆಗಳು, ಅದು ಚತುಷ್ಪದಿನ, ಷಟ್ಪದಿನ, ಇಲ್ಲ ಅಷ್ಟಪದಿನ ಎಲ್ಲ. ಆಮೇಲೆ ಅದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ, ಸೆಂಟೆನ್ಸ್ ಅನ್ನ ಮಾಡ್ಬೇಕಾದ್ರೆ ಅಲ್ಲಿರೋದನ್ನ ತೆಗೆದು ಇಲ್ಲಿ ಹಾಕಿ ಎಲ್ಲ ಮಾಡ್ತಾರೆ ಅಂದ್ರೆ ಅದು ಅನ್ವಯ. ಹೀಗೆ ಹೇಳ್ಕೊಂಡ್ರೆ ಅದು ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ಸಂಸ್ಕೃತದಲ್ಲಿ ಗಚ್ಚಾಮಿ ಅಹಂ ತತ್ರ, ನಾನು ಅಲ್ಲಿಗೆ ಹೋಗ್ತೇನೆ, ನಾನು ಅಲ್ಲಿಗೆ. ಇದು ವಾಯ್ಸ್ ನಲ್ಲಿ ಚೇಂಜ್ ಮಾಡೋದ್ರಿಂದ ಅರ್ಥ ಆಗುತ್ತೆ. ಇಲ್ದಿದ್ರೆ ಏನಾಗುತ್ತೆ, ಚುರ್ಚುರಾಗತ್ತೆ. ಹೇಗಿರ್ಬೇಕು, ಕರ್ತೃಪದ ಕ್ರಿಯಾಪದ ಆಮೇಲೆ ಇದು ಬರುವಂತಹದ್ದು. ನಾನು ಅಲ್ಲಿಗೆ ಹೋಗುತ್ತೇನೆ, ಇದು ಸರಿಯಾದ ಸೆಂಟೆನ್ಸು. ಅಲ್ಲಿಗೆ ನಾನು ಹೋಗ್ತೇನೆ ಅಲ್ಲಿಗೆ ನಾನು, ಇದೆಲ್ಲ ಏನು ಅಂದ್ರೆ ಸೆಂಟೆನ್ಸ್ ಸರಿಯಾಗಿ ಫಾರ್ಮ್ ಆಗೋಲ್ಲ. ಅನ್ವಯ ಅನ್ನೋದಕ್ಕೆ ಅರ್ಥ ಹೇಳಿದೆ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿಗೆ 10ನೇ ಪಾಶುರ ಆಯ್ತು. ಆ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಮತ್ತೆ ಇವತ್ತು ಶುಕ್ರವಾರ, ನಾಳೆ ಭಗವದ್ಗೀತೆ ಇದೆ. ಮುಂದೆ ಬುಧವಾರ ದಿವಸ ಮತ್ತೆ ಸೇರೋಣ. ಬುಧ, ಗುರು, ಶುಕ್ರ ಆ 3 ದಿನಗಳಲ್ಲಿ ಭಗವದ್ ವಿಷಯ ಮುಂದುವರಿಯುತ್ತೆ. ನಮ್ಮ ಆಳ್ವಾರ್ ತಿರುವಡಿಗಳೇ ಶರಣಂ. ತಿರುಕ್ಕುರು ಹೈಪಿರಾನ್ ಪಿಳ್ಳಾನ್ ತಿರುವಡಿಗಳೇ ಶರಣಂ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.
நாளை இந்த நமக்கெல்லாம் 17. நம்மளுக்கு 17 17ರಿಂದ ನಮಗೆ அப்புறம் இந்த பகவத் விஷயம் அன்னுட்டு நம்மாழ்வாರದ உயர்நலம் வருது திருவாய்மொழி பூರ್ತಿ ಭಗವದ್ ವಿಷಯ ಅನ್ಬಿಟ್ಟು தெரியும் பகவத் விஷயம். ஆமா அந்த பிரவಚನ ಹಾಕೊಂಡು நான் ஃபுல் பிரச்சனை கேட்டிருக்கேன். ஃபுல் கேட்கல, சுமாரா இவர் சொல்லி கேட்டிருக்கேன். எங்க ரெண்ட அண்ணா பிரவಚನ சொல்லிட்டு இருக்காங்க கன்னடத்துல, அப்புறம் தமிழ்ல. பேரு ராம் பிரசாத். எந்தூரு? யூடியூப்ல வருமா? யூடியூப்ல இது ஒரு லிங்க் இருக்குது. இந்த லிங்க் அமுத்தாக்க பிரತಿ நாள் 4 மணின்னு 5:15 வரும். அப்படியா? சரி, அது போட்டு ஸ்டார்ட் பண்ணிருக்கேன். ஸ்டார்ட் பண்ணி அப்பவே உயர்நல ஆயிப்போச்சு. ஒண்ணுதானே, ஒரு பாட்டு தான் இருக்கா? இல்ல 10 ஆயிடுதா? ಮೊದಲ 10 5 ಆಯ್ತು. 5 சோ முதல் 5 50 ஆயிடுது. இல்ல ಮೊದಲ 10 5 தான் இருக்கா? சரி சரி. அது ಒಟ್ಟು 3 வருஷம் நடக்குது. அது ஆமா அது ரொம்ப லாங் பீரியட் தெரியும். ಭಗವದ್ ವಿಷಯ அது NS அனந்தரங்காச்சார் அதுக்கு வாக்கியம் எழுதிருக்கான். தெரியும், அவரு கூட உபநிஷத்தை கேட்டிருக்கேன். அது சொல்றேன். இந்த உங்க நம்பர் கொடுத்தாக்க இந்த லிங்க் அனுப்புறேன். 4 மணிக்கு என்ட்ரி ஆனாக்கா 5:30 வரைக்கும் கேட்கலாம். சரி, தமிழ்ல என் நம்பர் வேணுமா? என் நம்பர் இருந்தா அனுப்புறேன். என் நம்பர் எனக்கே தெரியாது, நீங்க பாத்துக்கிறீங்களா? அதுல இந்த ನನಗೆ நம்பர் ஒரு நம்பர் போட்டுக்கோங்க, சொல்றேன். ஒரு கால் கொடுங்க எனக்கு. இப்ப சரியா இருக்கா? நம்பர் போட்டுட்டு இருங்க பார்க்கலாம். 988 எப்படி போட்டுக்கணும் நம்பர்? இதுல எனக்கு கால் பண்ணுங்க. இல்ல கரெக்ட் நம்பர். இப்ப எந்த எல்லா கால் உங்க பேர் வேணும்? கால் பண்ணுங்க. பண்றேன் வரலாம். கால் வரணும். வருது